ಹೆಂಗ್ ಫೀಲ್ ಆಗುತ್ತೆ ಹಾಸನ್ ಗೌಡ್ರ ಹುಡ್ಗಿ? ಚೆನ್ನಾಗಿ ಫೀಲ್ ಆಗುತ್ತೆ. ಪಾಸ್ ಔಟ್ ಮ್ಯಾಮ್ ನಾನು ಟಾಪ್ ಮ್ಯಾಮ್. ಆಕ್ಚುಲಿ ಏನಂದ್ರೆ ಮ್ಯಾಮ ಸಾರಿ ಮೋನಿಕಾ ಅವರ ಏನಂದ್ರೆ ಅಂದ್ರೆ ಕನ್ಸಿಸ್ಟೆನ್ಸಿ ಬರೀ ಇಂಥದೆಯಾ ಇನ್ ಮೈ ಇಂಟರ್ವ್ಯೂ. ನಾನು ಏನ್ ಹೇಳ್ತಾ ನನ್ಗೆ ಗೊತ್ತಿಲ್ಲ. ನೀವೇನ್ ಕ್ವಶನ್ ಕೇಳಿದ್ರೆ ಬರ್ತೋಯ್ತು. ಆಕ್ಚುಲಿ ನನಗೆ ಫಸ್ಟ್ ಒಂದು ಕಮೆಂಟ್ ಬಂದಿತ್ತು, ಯು ಲುಕ್ ಸೋ ಹ್ಯಾಂಡ್ಸಮ್ ಅಂತ. ನಾಟ್ ಯೂಸ್ ಹಂಸ ಗೌಡ, ಟೋಟಲಿ ಕ್ಯಾಟ್ ವಾಕ್ ವಿತ್ ಚಿಕನ್ ಡ್ಯಾನ್ಸ್ ವಿತ್ ಮೈ ಲವರ್. ಇನ್ನೊಬ್ರು ಹಿಂಗೆ ಮಾಡಿದ್ರು, ಲೈಕ್ ಮಾಡೋರು ನಾವು, ಕಮೆಂಟ್ ಮಾಡೋರು ನಾವು, ಸಪೋರ್ಟ್ ಮಾಡೋರು ನಾವು, ಮದ್ವೆ ಮಾತ್ರ ಇದು ಅನ್ಫೇರ್ ಅಂತ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸಿಂಗಲ್ಸ್ ಇದ್ರೆ ಸೆಟ್ ಮಾಡಿ. ಈಗ ಜಸ್ಟ್ ವಾಂಟೆಡ್ ಟು ಟಚ್ ವಿತ್ ಡಿಫ್ರೆಂಟ್ ಪರ್ಸ್ನಾಲಿಟಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕಾಂಟೆಂಟ್ನ ಮಾಡಿ ಅವ್ರದ್ದೇ ಆದ ಫಾಲೋವರ್ಸ್ನ ಗಿಟ್ಟಿಸ್ಕೊಂಡು ದುಡ್ಡು ಮಾಡ್ತಿರೋರು ತುಂಬ ಜನ ಇದ್ದಾರೆ. ಸೊ ಅಂಥದ್ರಲ್ಲಿ ಇವಾಗ ನಮ್ಮ ಜೊತೆ ಅವರು ಬೆಸ್ಟ್ ಇನ್ಫ್ಲೂಯೆನ್ಸರ್, ಬೆಸ್ಟ್ ಕಾಂಟೆಂಟ್ ಕ್ರಿಯೇಷನ್, ಸೊ ಜನರನ್ನ ನಗಿಸ್ಬೇಕು ಅನ್ನೋ ಉದ್ದೇಶದಿಂದ ತುಂಬ ಅದ್ಭುತವಾದಂತಹ ಕಾಂಟೆಂಟ್ಸ್ನ ಮಾಡ್ತಿದ್ದಾರೆ. ಸೊ ಅವ್ರನ್ನ ವಿಶೇಷವಾಗಿ ಒಂದು ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಕೊಟ್ಟು ಕರಿತೀನಿ, ಯಾಕೆಂದರೆ ಇವತ್ತು ನಮ್ಮ ಜೊತೆ ಬ್ಯೂಟಿಫುಲ್ ಹುಡುಗಿ ಇರೋದು. ಸೊ ಯಾರಂತ ನೀವು ನನ್ನ ಇಂಟ್ರೊಡಕ್ಷನಲ್ಲೇ ಕೇಳಿ ತಿಳ್ಕೊಳ್ಳಿ. ಅಫ್ಕೋರ್ಸ್ ತಮ್ಮನೇಲಲ್ಲಿ ನೋಡ್ತೀರ, ಇಟ್ಸ್ ಅ ಫಾರ್ಮ್ಯಾಲಿಟಿ ಅಗೈನ್. ಬಟ್ ಈಗ ಇಂಟ್ರೊಡಕ್ಷನ್ ನೋಡೋದಾದ್ರೆ ಇವ್ರು ನೋಡೋಕೆ ಸಿಕ್ಕಾಬಟ್ಟೆ ಕ್ಯೂಟು, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಕೊಡ್ತಾರೆ ಕೌಂಟ್ರು ಮೇಲೆ ಕೌಂಟ್ರು. ಎಲ್ರಿಗೂ ಗೊತ್ತು ಇವ್ರ ಹಾಸನ್ ಗೌಡ್ರು. ಇವರ ಸ್ಪಾಂಟೇನಿಯಸ್ಗೆ ಇದ್ದಾರೆ ಸಿಕ್ಕಾಬಟ್ಟೆ ಫ್ಯಾನ್ಸು. ಇವರ ಕೌಂಟರ್ ಕೇಳಿದ್ರೆ ಬರುತ್ತೆ ನಗು. ಇವ್ರ ಫಾಲೋವರ್ಸ್ನ ನಗ್ಸೋದೇ ಇವರ ಗೋಲು. ಎಸ್ ಎಸ್, ವೆಲ್ಕಮ್ ವೆಲ್ಕಮ್. ಹಂಸ ಗೌಡ ಹಾಸನಿಂದ ಬಂದಿದ್ದಾರೆ. ಅಂದ್ರೆ ಇರೋದು ಬ್ಯಾಂಗ್ಳೂರ್, ಬಟ್ ಹಾಸನ್ ಪರ್ಟಿಕ್ಯುಲರ್ ಪಕ್ಕಾ ಗೌಡ್ರು ಹುಡುಗಿ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಕೂತಿದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಂಸ ನಮಸ್ತೆ. ಫಸ್ಟ್ ಆಫ್ ಆಲ್ ನನ್ನ ವಿಶೇಷ ಪಾಡ್ಕಾಸ್ಟ್ ಸೆಗ್ಮೆಂಟ್, ಇಂಟರ್ವ್ಯೂ ಸೆಗ್ಮೆಂಟ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಫಾರ್ಮಲ್ ಆಗ್ಬಿಡ್ತಾ, ನನ್ನ ಮ್ಯಾಮ್ ಅಂತ ಕರಿಬೇಡಿ. ಅಪ್ಪ ನಿಮ್ದು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿದ್ರಲ್ಲ, ಅದು ಖುಷಿಯಿಂದ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅದನ್ನ ಅಲ್ಲೇ ಅಲ್ಲ ಇಲ್ಲಿ ಹೋಗಿದ್ದೀನಿ ಆಗ್ಲೇ. ಈ ಲೆವೆಲ್ ಎಲ್ಲ ರೆಸ್ಪೆಕ್ಟ್ ಕೊಡ್ತೀರಾ? ಹಾ ಮ್ಯಾಮ್. ಬೇಡ ನೋಡಿ ಮ್ಯಾಮ್, ನಿಜವಾಗ್ಲೂ ಕೇಳೋದಕ್ಕೆ ತುಂಬಾ ಒಂದು ಯಾ ವೆರಿ ಗುಡ್. ನಾನ್ ನೋಡಿ ಎಷ್ಟು ಚೆನ್ನಾಗಿ ಕರೆದೆ ಹಂಸ ಅವ್ರೆ ಅಂತ. ಹಂಸ ಅವ್ರೆ ಪರವಾಗಿಲ್ಲ ಹಂಸ ಅಂತ. ಹಾಸನ್ ಹುಡುಗಿ, ನಾನು ಹಾಸನ್ ಹುಡುಗಿ ಗೊತ್ತಾ, ಬಟ್ ನಮ್ ಚಂದ್ರಪಟ್ಟಣ. ನೀವು? ಆಕ್ಚುಲಿ ನಮ್ಮ ಅಮ್ಮನವ್ರು ಚನ್ನರಾಯಪಟ್ಟಣ, ಅಪ್ಪನವ್ರು ಹಾಸನ್. ಪರ್ಟಿಕ್ಯುಲರ್ ಸಿಟಿ ಹಾಸನ್ ನಲ್ಲಿ, ಅಂದ್ರೆ ಹಾಸನ್ ಪ್ರಾಪರ್ ಎಲ್ಲ ಹಾಸನೇ, ಬಟ್ ರಜಕ್ಕೆಲ್ಲ ಹೋದಾಗ ಆಲ್ಮೋಸ್ಟ್ ಎಲ್ಲ ಚನ್ನರಾಯಪಟ್ಟಣದಲ್ಲೇ ಇದ್ದಿದ್ದು. ಚನ್ನರಾಯಪಟ್ಟಣ ಸ್ವಲ್ಪ ಹತ್ರನೇ, ಅಂದ್ರೆ ನಮ್ಮ ಅಂದ್ರೆ ನೆಕ್ಸ್ಟ್ ಡೋರ್ ಮನೆ. ಆಕ್ಚುಲಿ ಅವರು ಹೆಂಗೆ ಅಂದ್ರೆ ಫಸ್ಟ್ ನೀವು ಕೇಳಿದಾಗ ಹಾಸನ್ ಹುಡುಗಿ, ಓ ಹಾಸನ್ ಅವರ, ಚನ್ನರಾಯಪಟ್ಟಣ, ಚನ್ನರಾಯಪಟ್ಟಣ ಬೆಂಗಳೂರಲ್ಲಿ ಇರೋದು, ನಾಗರಬಾವಿ ಎಕ್ಸಾಕ್ಟ್ಲಿ ಮನೆ ಸೇಮ್ ಏರಿಯಾ, ಏನೊಂದು 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್. ಅನ್ಫಾರ್ಚುನೇಟ್ಲಿ ನಾವ್ ಎಲ್ಲಿದೀವಿ ಅಂತ ನೀವ್ ಹೇಳ್ಬಿಟ್ರಿ ಜನಕ್ಕೆ. ಪರವಾಗಿಲ್ಲ, ನಾಗರಬಾವಿ. ಆಮೇಲೆ ಹೇಳಿಲ್ಲ ಎಲ್ಲಿದೀವಿ ಅಂತ. ನಾಗರಬಾವಿ ಎಷ್ಟು ದೊಡ್ಡದಾಗಿದೆ. ಹೌದು ನೋಡಿ ಹಂಸ ಅಭಿಮಾನಿಗಳೇ, ನಿಮ್ಗೆ ಹಂಸ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂತ ಬಂದ್ಬಿಟ್ಟಲ್ಲಿ, ಅಕ್ಕ ನಾಗರಬಾವಿ ಇದೆ ಅದೊಂದು ಕ್ರೇಜಿ ಆಗಿ ವೈರಲ್ ಆಗ್ಬಿಟ್ಟಿತ್ತಲ್ಲ ರಂಗಾಯಣ ಸರ್ದು. ಹೇಳಿ ಒಂದ್ಸಲ, ನಿಮಗೆ ಅದೇ ಟೋನಲ್ಲಿ ಹೇಳಕ್ ಬರುತ್ತಾ? ಅಕ್ಕೋ ನಾಗರಬಾವಿ ಹಂಗನ್ನಿ, ಬರ್ತೀನಿ ಆಚೆ, ಇವರು ಬರ್ತಾರೆ ಆಚೆ. ಇದೆ ಬನ್ನಿ. ಎಲ್ಲಿಗೆ? ದನ ಮೀಸಕ ಆತರ ಏನಾದ್ರು ಕೇಳಿಸ್ಬಿಟ್ರೆ ನಮಗ್ ಪಕ್ಕ ಗೊತ್ತಾಗತ್ತೆ ಇದು ಹಂಸ ಅಭಿಮಾನಿಗಳೇ ಅಂತ. ಎನಿವೇಸ್ ಜೋಕ್ಸ್ ಅಪಾರ್ಟ್, ಇವತ್ತೇನು ಇಬ್ರು ಒಟ್ಟಿಗೆ ಒಂದೇ ನೋಡಿ, ಒಂದೇ ಊರು, ಒಂದೇ ಏರಿಯಾ, ಒಂದೇ ಕಲರ್. ಹೋದ ಜನ್ಮದಲ್ಲಿ ಅಕ್ಕ ತಂಗಿ ಫಿಕ್ಸು. ಚಿತ್ರಗುಪ್ತ ಅವರು ಬರ್ತ್ ಕಳ್ಸಿದಾರೆ. ನೀವ್ ನೋಡಿ, ಹೋದ ಜನ್ಮದಲ್ಲಿ ಅಕ್ಕ ತಂಗಿ ಆಗಿದ್ರೆ ಈಗ ಬೇರೆ ಹೊಟ್ಟೆಲ್ ಹುಟ್ಟಿದ್ರು ಪರವಾಗಿಲ್ಲ, ಎಲ್ಲ ಒಂದೇ ಊರಾಗಿರ್ಬೇಕು, ಒಂದೇ ತಾಲೂಕ್ ಆಗಿರ್ಬೇಕು. ಬಟ್ ಹೆಸರು ಮ್ಯಾಚ್ ಆಗ್ತಿಲ್ಲ. ಹೆಸರು ಮ್ಯಾಚ್, ಹಂಸ ಮೋನಿಕಾ. ಬಟ್ ಹೆಂಗೆ ಹೋದ ಜನ್ಮದಲ್ಲಿ ಅಕ್ಕ ತಂಗಿನ ಅಂತ ನಾವಿಬ್ರು, ಯಾಕೆಂದ್ರೆ ನಾವು ಮಾತಾಡ್ಕೊಂಡಿಲ್ಲ ಹಂಸ ಅವ್ರೆ. ಯು ಬಿಲೀವ್ ಆರ್ ನಾಟ್, ಜಸ್ಟ್ ಮೆಸೇಜ್ ಅಲ್ಲಿ ನಾವಿಬ್ರು ಕನೆಕ್ಟ್ ಆಗಿರೋದು. ನಾಟ್ ಇವನ್ ಅ ಕಾಲ್. ಫಸ್ಟ್ ಕಾಲಲ್ಲಿ ಅಷ್ಟೇ, ಹಂಸ ಅವ್ರ ಇದ್ರ ಇಂಟರ್ವ್ಯೂ ಮಾಡ್ತೀನಿ ಬರ್ತೀರಾ ಅಂತ ಒಂದೇ ಮಾತು. ಅದು 30 ಸೆಕೆಂಡ್ ಕಾನ್ವರ್ಸೇಷನ್. ಅದಾದ್ಮೇಲೆ ಸ್ಟುಡಿಯೋಗೆ ಬಂದು ಮಾತಾಡ್ಸಿದೀವಿ ಅಂಡ್ ಇಟ್ ಫೆಲ್ಟ್ ಸೋ ಗುಡ್. ಇಬ್ರು ಒಂದೇ ತರ ಡ್ರೆಸ್, ಚೆನ್ನಾಗಿ ಮ್ಯಾಚ್ ಆಗ್ತದೆ. ಎಕ್ಸಾಕ್ಟ್ಲಿ. ಹಾಸನದವರು, ಚಂದ್ರಪಟ್ಟಣದವರು, ವೈಬ್ ಮ್ಯಾಚ್ ಆಗ್ಲೇಬೇಕು. ನೀವು ಗೌಡ್ರ ಹುಡುಗಿ ಸೂಪರ್, ಎಲ್ಲ ಕರೆಕ್ಟ್ ಆಗಿ ಏನು ಅಂತಾರೆ,
ಒನ್ ಅಂಡರ್ ರೂಫ್ ಕರೆಕ್ಟ್ ಹೇಳದ್ನ ತಪ್ಪು ಹೇಳದ್ನ ಗೊತ್ತಿಲ್ಲ, ತಪ್ಪು ಹೇಳಿದ್ರೆ ಒನ್ ಅಂಡರ್ ರೂಫ್. ಎಸ್. ಸೊ ಎಲ್ಲ ಒಂಥರ ಒಂದೇ ಕಡೆ ಈಗ ಬಂದು ಕೂಡಿದೆ ಸಮಯ, ಹಂಗಾಗಿ ಇವತ್ತು ಇಂಟರ್ವ್ಯೂ ಕರ್ಸಿದೀನಿ ಅವರನ್ನ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ನಾವು ಬೇರೆ ಹೋಟೆಲ್ ಹುಟ್ಟಿದ್ರು ಪರವಾಗಿಲ್ಲ, ಬಟ್ ಸ್ಟಿಲ್ ಒಂದೇ ಲೊಕೇಶನ್, ಬೆಂಗಳೂರಿಗೆ ಬಂದ್ರು ಒಂದೇ ಲೊಕೇಶನ್ ಅಲ್ಲಿ ಇದೀವಿ, ಅದು ಪಾಯಿಂಟ್. ಹುಟ್ಟಿದ್ದು ಬೆಳೆದಿದ್ದು ಓಕೆ, ಇವಾಗ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲು ಹಿಡಿಯುತ್ತೆ. ಆಮೇಲೆ ಪ್ರೊಫೆಷನ್ ಆಲ್ಮೋಸ್ಟ್ ಸೇಮೇ ಇದೆ. ಆಲ್ಮೋಸ್ಟ್ ಒಂಥರ ಈ ಆರ್ಟಿಸ್ಟ್ ಫೀಲ್ಡ್, ಕಲಾತ್ಮಕ ಜೀವನದಲ್ಲಿ ಇಬ್ರು ಬದುಕ್ತಾ ಇದೀವಿ ಅಂತ ಹೇಳ್ತಾ. ಓಕೆ, ಹಂಸ ಅವರು ಈಗ ಹಾಸನ್ ಗೌಡ್ರ ಹುಡುಗಿ ಅಂತ ಗೊತ್ತಾಯ್ತು. ಎಷ್ಟೋ ಜನಕ್ಕೆ ಒಂದು PS, ಈ ಪರ್ಸನಲ್ ಇನ್ಫಾರ್ಮೇಶನ್ ನಾವು ಕರಿತೀವಿ PI. ಸೊ ಪರ್ಸನಲ್ ಇನ್ಫಾರ್ಮೇಶನ್ ಒಂಚೂರು ಹಂಗೆ ಕೆತ್ಕೋಣ ಅಂತ. ಯಾರ್ಯಾರಿದ್ದೀರಾ ಮನೆಯಲ್ಲಿ? ನಾನು, ಅಮ್ಮ, ಅಪ್ಪಾಜಿ ಇದೀವಿ. ಅಕ್ಕಂಗ್ ಮದ್ವೆ ಆಗಿದೆ, ಸೊ ಅಕ್ಕ ಗಂಡನ ಮನೆ ಇದ್ದಾಳೆ. ಆಬ್ವಿಯಸ್ಲಿ ಗಂಡ ಮನೆ. ಅಕ್ಕಗೆ ಮಕ್ಕಳು ಅಂದ್ರೆ ಇಬ್ರು ಇದಾರಪ್ಪ. ಈಗ ಮೊನ್ನೆ ಚಿಕ್ಕ ಮಗ್ಳದು 1 year ಬರ್ಡೇ ಆಯ್ತು, ದೊಡ್ಡೋಳು 3 years. ಸೂಪರ್ ಸೂಪರ್, ಒಳ್ಳೆ ಟೈಮ್ ಪಾಸ್ ನನ್ಗೆ ಅವ್ರ ಜೊತೆ. ಓಕೆ. ಸೊ ಹಾಸನಿಂದ ಯಾವಾಗ ಶಿಫ್ಟ್ ಆಗಿದ್ದು ಬ್ಯಾಂಗ್ಳೂರ್ಗೆ? ನಾನು 2015 ಅಲ್ಲಿ ಶಿಫ್ಟ್ ಆಗಿದ್ದು. ಅಂದ್ರೆ ಸ್ಕೂಲಿಂಗ್ ಮುಗ್ದಾದ್ಮೇಲೆ ಕಾಲೇಜ್ ಎಲ್ಲ ಇಲ್ಲೇ. ಇಲ್ಲೇ ಪೂರ್ತಿ. ಯಾವ ಕಾಲೇಜು? ಓಂ ಸಾಯಿ ಕಾಲೇಜ್. ಓಂ ಸಾಯಿ ಕಾಲೇಜ್. ಕಮೆಂಟ್ ಮಾಡಿ. ಕಾಲೇಜ್ ಆಕ್ಚುಲಿ ಏನಂದ್ರೆ ಅದು ಕಾಲೇಜ್ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ ನಾವೇ ಫಸ್ಟ್ ಬ್ಯಾಚ್ ಅಡ್ಮಿಷನ್ ಎಲ್ಲ ಆಗಿದ್ದು. ನಿಮ್ದೇ ಫಸ್ಟ್ ಬ್ಯಾಚ್? ಸೀನಿಯರ್ಸ್ ಅಂತ ಏನಲ್ಲ, ಡಿಗ್ರಿ ಎಲ್ಲ ಇದ್ರು, ನಾವು PU ನಾವೇ ಫಸ್ಟ್ ಬ್ಯಾಚ್. ಸೊ 10th ಎಲ್ಲ ನೀವು ಹಾಸನಲ್ಲೇ ಮಾಡಿದ್ದ? ಹೆಂಗ್ ಫೀಲ್ ಆಗುತ್ತೆ ಹಾಸನ್ ಗೌಡ್ರ ಹುಡ್ಗಿ? ಹೆಂಗ್ ಫೀಲ್ ಆಗುತ್ತೆ ಏನ್ ಹೇಳೋದು, ಚೆನ್ನಾಗಿ ಫೀಲ್ ಆಗುತ್ತೆ. ಅಲ್ಲ, ಅದೊಂದು ಸ್ಟೇಟಸ್ ಇದೆ ಗೊತ್ತಾ ಹಾಸನ್ ಅಂತ ಅಂದ್ರೆ. ಅದೊಂಥರ ಆಚೆ ಹೋದಾಗೆಲ್ಲ ಗೌಡ್ರೆ ಹಂಗೆ ಗೌಡ್ರಿ ಅಂತ ಮಾತಾಡಿಸಿದಾಗ ಒಂಥರ ಇಷ್ಟೊಂದು ಇದ್ಯಾ. ಬಟ್ ನಾವು ಹಾಸನ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೌಡ್ರೆ ಇರೋದಲ್ವಾ, ಅವಾಗ ಅಷ್ಟು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಅದು ಗೊತ್ತಾಗಿದ್ದು. ಓಕೆ, ಇಷ್ಟೊಂದು ರೆಸ್ಪೆಕ್ಟ್ ಇದೆ ಗೌಡ್ರಿಗೆ. ಚೆನ್ನಾಗಿದೆ. ವೆರಿ ನೈಸ್. ಸೊ ಐ ಥಿಂಕ್ PU ನಲ್ಲಿ ನೀವು ಬರ್ತೀರಾ, ನೀವು ಹೇಳ್ದಂಗೆ ಬೆಂಗಳೂರಿಗೆ. ಸೊ PUC ಡಿಗ್ರಿ BCom ಅಂತ ಕೇಳ್ಪಟ್ವಿ. ಹೌದೌದು. ಪಾಸ್ ಔಟ್? ಮ್ಯಾಮ್ ನಾನು ಟಾಪರ್ ನಾನು. ಅಲ್ಲ, ಡಿಗ್ರಿಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕಡಿಮೆ ಆಯ್ತು. PU ಸ್ಕೂಲ್ ಟಾಪರ್ ನಾನು. ಈ ಬ್ಯಾಕ್ಲಾಗ್ಸ್ ಅಂತ ಏನಾದ್ರು ಒಂದು ಸಬ್ಜೆಕ್ಟ್ ಗೊತ್ತಿದೆಯಾ? ಅದೆಲ್ಲ ನಂಗೆ ಲೈಫಲ್ಲೂ ಇಲ್ಲ ಮೈಂಡಲ್ಲೇ ಇಲ್ಲ ಅದು. ಮ್ಯಾಮ್ ಆಕ್ಚುಲಿ ಏನಂದ್ರೆ ಸಾರಿ ಮೋನಿಕಾ ಅವರ, ಏನಂದ್ರೆ PU ತನಕ ಎಲ್ಲ ಟಾಪರ್ ಓಕೆನಾ, ಡಿಗ್ರಿಗೆ ಬಂದ್ಮೇಲೆ ಸ್ವಲ್ಪ ಡೌನ್ ಗೊತ್ತಾಗುತ್ತಲ್ಲ. ಆಮೇಲೆ ಏನಾಯ್ತಂದ್ರೆ ಒಂದ್ ಸಬ್ಜೆಕ್ಟು 4 marks ಅಲ್ಲಿ ಪಾಸ್ ಆಗಿದ್ದೀನಿ. ಅಂದ್ರೆ 24 ಏನೋ ಪಾಸಿಂಗ್ ಮಾರ್ಕ್ಸ್. ಸೂಪರ್. 28 ತಗೊಂಡಿದ್ದೀನಿ. ಅಬ್ಬಾ, ನನ್ನ ಲೈಫಲ್ಲಿ ಹಂಗೆ ಇರ್ಲೇ ಇಲ್ಲ ನಾನು ಡಿಗ್ರಿಲಿ, ಗೊತ್ತಲ್ಲ ಹೆಂಗಾಗುತ್ತೆ. ಹೌದು. ಅಂದ್ರೆ ಬ್ಯಾಕ್ಲಾಗ್ಸ್ ಎಲ್ಲ ಪಾಸ್. PUC ಎಷ್ಟು ರಿಸಲ್ಟ್? 94. ಓ, 3 ಜನ ಪಾಸ್ ಆಗ್ಬೋದಿತ್ತು ನನ್ನಂತವ್ರದವ್ರು. ಅಂದ್ರೆ ನಾನು ಪರವಾಗಿಲ್ಲ ಹೇಳಿದ್ ಸುಮ್ನೆ. ಕಮಿಂಗ್ ಟು 10th 92 ಅನ್ಸುತ್ತೆ. 92 to 94. ನಂದು ಇಂಗ್ಲಿಷ್ ಅಲ್ಲೇ ಮಾರ್ಕ್ಸ್ ಹೋಗುತ್ತೆ ಎಲ್ಲಾ ಕಡೆ, ಎಲ್ಲದರಲ್ಲೂ 98, 99, 100 ಇರುತ್ತೆ. ಇಂಗ್ಲಿಷ್ ಅಲ್ಲೇ 80, 75 ಏನೋ ಗೊತ್ತಿಲ್ಲ. ಇಂಗ್ಲಿಷ್ ಬರ್ದಿರ್ತೀನಿ, ಗ್ರಾಮರ್ ಮೋಸ್ಟ್ಲಿ ಮಿಸ್ ಆಗಿದೆ ಅನ್ಸುತ್ತೆ. ಗ್ರಾಮರ್ ಎಲ್ಲ ಹಂಗೆ ಶಿಫ್ಟಿಂಗ್ ಟು ಏನೋ ಇಂಗ್ಲಿಷ್ಗೂ ನನ್ಗೂ ಬರಲ್ಲ ಅನ್ಸುತ್ತೆ. ಬಟ್ ಸಖತ್ತಾಗಿ ಮಾತಾಡ್ತಿರಲ್ಲ ಇಂಗ್ಲಿಷ್, ಮಧ್ಯ ಎಲ್ಲ ಆರಾಮಾಗಿ ಚೆನ್ನಾಗಿ ಮಾತಾಡ್ತೀರಾ. ಸ್ವಲ್ಪ ಪ್ರಾಬ್ಲಮ್ ಇಲ್ಲ, ನಾನು ಅದೇ ಗೊತ್ತಾಗ್ತಿಲ್ಲ. ಬೇರೆ ಇದ್ರಲ್ಲೆಲ್ಲ ಬರ್ತಿದೆ, ಮೇನ್ ಎಕ್ಸಾಮ್ ಅಲ್ಲೇ ಇಂಗ್ಲಿಷ್ ಮಾರ್ಕ್ಸ್ ಹೋಗ್ತಿದೆ. ಅವ್ರು ಏನ್ ಇಂಗ್ಲಿಷ್ ಟೀಚರ್ ನನ್ ಕಂಡ್ರೆ ಆಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಹ್ಯಾಂಡ್ ರೈಟಿಂಗು ಚೆನ್ನಾಗಿರ್ತಿತ್ತಲ್ಲ, ಏನೋ ಗೊತ್ತಿಲ್ಲ ಮ್ಯಾಮ್. ಮೋನಿಕಾ ಅವರೇ, ಆ ಅಂಕನು 5 marks ಇರ್ತಿತ್ತಲ್ಲ, ಅದು ಫುಲ್ ಬರ್ತೈತಾ ನಿಮ್ಗೆ? ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ರೈಟ್ ಎಂಡ್ ಅಲ್ಲಿ ಅಂಕಗಳಿಗೆ 5 marks. ಸ್ಟಾರ್ಟಿಂಗ್ ಪೇಜಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ಲಾಸ್ಟ್ ಪೇಜಸ್ಗೆ ಮೋಸ್ಟ್ಲಿ ಮೈನಸ್ ಆಗಿರ್ಬೋದು. ಸೂಪರ್. ಸೊ ಕಾಲೇಜ್ ಆದ್ಮೇಲೆ ಡೈರೆಕ್ಟ್ ಕೆಲ್ಸಕ್ಕೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮಿಗೆ ಬಂದೆ. ನಾನು ಇವಾಗ ಅಕ್ಟೋಬರ್ ಬಂದ್ರೆ 2 years ಆಗುತ್ತೆ ಅಷ್ಟೇ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಕಾಲೇಜ್ ಮುಗೀತು, 1 month ಗ್ಯಾಪ್ ಇಲ್ಲ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಅಲ್ಲಿ 1.5 ವರ್ಷ 1.25 ವರ್ಷ ವರ್ಕ್ ಮಾಡಿದೆ. ಅದಾದ್ಮೇಲೆ ಬೇರೆ ಕಂಪ್ನಿ, ಅದಾದ್ಮೇಲೆ ಬಿಟ್ಟೆ ಕೆಲಸ. ಈಗ ಏಪ್ರಿಲ್ ಬಿಟ್ಟಿದ್ದು. ಸೊ ಈಗ ಕಂಪ್ಲೀಟ್ಲಿ ಇನ್ಸ್ಟಾ ಕಾಂಟೆಂಟ್ ಕ್ರಿಯೇಷನ್. ಓ ಸೂಪರ್. ಅಂದ್ರೆ ಈಗ ಕಂಪ್ನಿ ಬಿಡೋ ಲೆವೆಲ್ ನೀವು ಇನ್ಸ್ಟಾನ ಪ್ರೊಫೆಷನಲ್ ಆಗಿ ಗೊತ್ತು. ಈ IT ನಲ್ಲಿ ದುಡ್ಡು ಜಾಸ್ತಿನ ಕಾಂಟೆಂಟ್ ಕ್ರಿಯೇಷನ್? ಆ ದುಡ್ಡಿಗಿಂತ ಏನಂದ್ರೆ ನನ್ಗೆ ಶಿಫ್ಟ್ ಹೆಂಗಿತ್ತಂದ್ರೆ ಮಂತ್ಲಿ ವೈಸ್ ಒಂದೊಂದು ಶಿಫ್ಟ್ ಇತ್ತು. ಇವಾಗ ನೈಟ್ ಶಿಫ್ಟ್ ಅಂದ್ರೆ ನೆಕ್ಸ್ಟ್ ಮಂತ್ ಮಾರ್ನಿಂಗ್ ಶಿಫ್ಟ್ ಹಂಗಿರ್ತಿತ್ತು. ಸೊ ಇದನ್ನು ಮಾಡಕ್ ಆಗ್ತಿಲ್ಲ, ಅದನ್ನು ಮಾಡಕ್ ಆಗ್ತಿಲ್ಲ. ಕಂಪೇರ್ ಮಾಡಿದಾಗ ಓಕೆ, ಕಾಂಟೆಂಟ್ ಕ್ರಿಯೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದು. ಹೆಲ್ತ್ ಇಶ್ಯೂಸ್ ತುಂಬಾ ಬರ್ತಿತ್ತು. ಆಬ್ವಿಯಸ್ಲಿ ಹುಡುಗಿರಿಗೆ ಗೊತ್ತಲ್ವಾ ನೈಟ್ ಶಿಫ್ಟ್ ಮಾಡಿದ್ ಹೆಂಗೆ. ನೆಕ್ಸ್ಟ್
ಓಕೆ 3 months ಒನ್ಸ್ ಚೇಂಜ್ ಮಾಡೋದು ಓಕೆ, ಮಂತ್ಲಿ ಈ ಶಿಫ್ಟ್ ಅಡ್ಜಸ್ಟ್ ಆಗ್ತಿದೀವಿ ಅನ್ನೋ ಅಷ್ಟೇ ನೆಕ್ಸ್ಟ್ ಶಿಫ್ಟ್ ಆಗ್ತಿತ್ತು, ಹಂಗಾಗ್ತಿತ್ತು. ಸೊ ಬಿಟ್ಬಿಟ್ಟೆ. ಆಮೇಲೆ ದೂರ ಎಲೆಕ್ಟ್ರಾನಿಕ್ ಸಿಟಿ, ನಾಗರ್ಬಾವಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಎಷ್ಟು ದೂರ, ಟ್ರಾವೆಲಿಂಗ್ 1.5 ಅವರ್ ಆಗುತ್ತೆ, ಮತ್ತೆ ಬರ್ತಾ 1.5 ಅವರ್ 3 ಅವರ್ ಅಲ್ಲೇ ಹೋಗ್ತಿತ್ತು. 14 hours ಹೋಗ್ತಿತ್ತು ನಂದು ಡೈಲಿ. ನಾನು ಬಂದ್ ಮಲ್ಕೊಳ್ಳೋದು ಮತ್ತೆ ರೆಡಿಯಾಗಿ ಹೋಗೋದು, ಹಂಗೆ IT ಲೈಫ್ ಅಂದ್ರೆ ಹಂಗೆ. ಸೊ ಬಿಟ್ಬಿಟ್ಟು ಇವಾಗ ಹೆಂಗೋ ಮಾಡ್ಕೊಂಡಿದೀನಿ. ಹೌದು, ಆಫೀಸಲ್ಲಿ ಬದುಕ್ತಾ ಇದ್ರಿ, ಮನೆಯಲ್ಲಿ ಗೆಸ್ಟ್ ಆಗಿರ್ತೀವಿ, ಫೀಲ್ಸ್ ಕೊಡ್ತಾ ಇತ್ತು ಆಫೀಸ್ ಕೆಲಸ. ಹೌದು, ಅದು ನಿಜ. ಬಟ್ ಇದೊಂಥರ ಸಮಾಧಾನಕರ ಉತ್ತರ ಅಂತ ಹೇಳ್ತೀವಿ ನಮ್ ಕಡೆ. ಬಟ್ ಐ ನೀಡ್ ರಿಯಲ್ ಆನ್ಸರ್. ಯು ಟೆಲ್ ಮಿ, IT ನಲ್ಲಿ ದುಡ್ಡು ಜಾಸ್ತಿನ ಕಾಂಟೆಂಟ್ ಕ್ರಿಯೇಷನ್ ದುಡ್ಡು ಜಾಸ್ತಿ? ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ದುಡ್ಡು ಜಾಸ್ತಿ. ಅದಪ್ಪ ಸ್ಟ್ರೈಟ್ ಆನ್ಸರ್ಗೆ ಇವರು ತುಂಬಾ ಫೇಮಸ್. ನಿಜ ಹೇಳ್ಬೇಕಂದ್ರೆ ಅದರಲ್ಲೇ ದುಡ್ಡು ಜಾಸ್ತಿ. ಬಟ್ ಸ್ವಲ್ಪ ನೀವು ಸ್ಟ್ರಗಲ್ ಮಾಡ್ಬೇಕು. ಸ್ಟಾರ್ಟಿಂಗ್ ಯಾರಿಗೂ ದುಡ್ಡು ಬರಲ್ಲ, ಸ್ಟ್ರಗಲ್ ಮಾಡ್ಬೇಕು, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ನೆಗೆಟಿವ್ ಕಮೆಂಟ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಆಮೇಲೆ ಅದೇಂತಾರಲ್ಲ, ನಮ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ಬಿಟ್ಟು ಮಾಡ್ಬೇಕು. ಅಯ್ಯೋ ರೀಲ್ಸ್ ಮಾಡಿದ್ಮೇಲೆ ನಮ್ ನೆಂಟ್ರು ಏನ್ ಹೇಳ್ತಾರೋ, ನಮ್ ಫ್ರೆಂಡ್ಸ್ ಏನ್ ಹೇಳ್ತಾರೋ ನೋಡ್ಬಿಟ್ಟು ಅದೆಲ್ಲಿಂದ ಆಚೆ ಬಂದು ಮಾಡಿ ಸ್ವಲ್ಪ ವರ್ಷ ಹೋದ್ಮೇಲೆ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರ. ಎಕ್ಸಾಕ್ಟ್ಲಿ, ಆ ಫಲ ಅನ್ನೋದು ಸಿಗುತ್ತೆ ಇನ್ಸ್ಟಾಗ್ರಾಮ್. ಸ್ಟಾರ್ಟಿಂಗೇನೆ ಇವಾಗ ಹೆಂಗೆ ಅಂದ್ರೆ ನಮ್ಗಿನ ದೊಡ್ಡೋರು ಇದ್ದಾರೆ, ಅವರೆಲ್ಲ ಚೆನ್ನಾಗಿ ಸೆಟಲ್ ಆಗಿದ್ದಾರೆ. ನಾವ್ ಇವಾಗ್ಲೇ ಬೇಕು ಅಂದ್ರೆ ಆಗಲ್ಲ, ಹಿಂಗಿಂದಾನೇ ಬರ್ಬೇಕು. ಆಲ್ಮೋಸ್ಟ್ ಎಲ್ಲ ಅನ್ಕೊಳ್ಳೋದು ಓಕೆ ಕಂಟಿನ್ಯೂಷನ್ ಸ್ಟಾರ್ಟ್ ಮಾಡೋಣ, ದುಡ್ಡು ಅರ್ನ್ ಮಾಡೋಣ, ಎಲ್ರಿಗೂ ಆಗಲ್ಲ. ಅಂದ್ರೆ ಕನ್ಸಿಸ್ಟೆನ್ಸಿ ಬರೀ ಇಂಥದೆಯಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಖಂಡಿತ, ಅದಂತೂ ಟ್ರೂ. ಅಂದ್ರೆ ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ನಾನು 5 years ಬ್ಯಾಕ್ ಶುರು ಮಾಡ್ಬೇಕಾಗಿತ್ತು, ಆ ಟೈಮಲ್ಲಿ ಟಿಕ್ಟಾಕ್ ಅನ್ನೋದೊಂದು ಗೊತ್ತು ಅನ್ಸುತ್ತೆ ನಿಮ್ಗೆ? ಟಿಕ್ಟಾಕ್ ನಾನು ಮಾಡ್ತಿದ್ದೆ, ಓಕೆನಾ, ಒಂದು 15 videos ಏನೋ ಮಾಡಿದೀನಿ. ಇನ್ನೂ ನನ್ನ ಫ್ರೆಂಡ್ಸ್ ಆ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಗ್ರೂಪ್ ಅಲ್ಲಿ ಹಾಕೋದು ನೋಡಿ ಇವಳು ಹೆಂಗ್ ಮಾಡ್, ಅದರಿಂದ ಬಿಟ್ಬಿಟ್ಟಿದ್ದೆ, ನಾನು ಮಾಡೇ ಇರ್ಲಿಲ್ಲ. ಆಮೇಲೆ ಏನಾಯ್ತು, ಹಂಗಂಗೆ ಸುಮ್ನೆ ಒಂದೊಂದು ರ್ಯಾಂಡಮ್ ವಿಡಿಯೋಸ್ ಯಾವ್ದಾರ ಒಂದು ವಿಡಿಯೋಸ್ ಮಾಡ್ತಾ ಇದ್ದೆ. ಅದು ನನ್ನ ಹತ್ರ ಸ್ಯಾಮ್ಸಂಗ್ ಫೋನ್ ಇತ್ತು. ಅದು ಗೊತ್ತಲ್ಲ ನಿಮಗೆ, ಕ್ಲಾರಿಟಿ ಚೆನ್ನಾಗಿ ಬರಲ್ಲ. ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡಿದ್ಮೇಲೂ ಕ್ಲಾರಿಟಿ ಸ್ವಲ್ಪ ಹೋಗುತ್ತೆ. ನನ್ಗೂ ಸ್ಯಾಟಿಸ್ಫೈ ಅನಿಸ್ತಾ ಇರ್ಲಿಲ್ಲ. ಅವಾಗ ನಮ್ಮ ಅಕ್ಕ ಐಫೋನ್ ತಗೊಂಡ್ಲು, ಅವ್ರದ್ರಲ್ಲಿ ಮಾಡ್ತಾ ಇದ್ದೆ. ನನ್ಗೂ ಒಂಥರ ಹಿಂಸೆ ಆಗೋದು. ಪಾಪ ಅವ್ರ ಫೋನ್ ಎಲ್ಲ ಪರ್ಸನಲ್ ಇರುತ್ತೆ, ಕೇಳ್ಕೊಂಡು ಅವ್ರು ವಿಡಿಯೋ ಮಾಡಿ ಎಡಿಟ್ ಮಾಡೋದು ನನಗೂ ಹಿಂಸೆ ಆಗ್ತಿತ್ತು. ಆಮೇಲೆ ನಾನು ಐಫೋನ್ ತಗೊಂಡ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದೇ ಅವಾಗಿಂದ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಇವಾಗ ಏನ್ ಅನ್ಸ್ತದೆ ಅಂತ ಅಂದ್ರೆ, ಈ ಟಿಕ್ಟಾಕ್ ಟೈಮಲ್ಲಿ ಮಾಡ್ಬಿಟ್ಟು ಇವಾಗ ಇನ್ಸ್ಟಾದಲ್ಲಿ ರೀಲ್ಸ್ ಅನ್ನೋದೊಂದು ಫಾರ್ಮೆಟ್ ಸ್ಟಾರ್ಟ್ ಆದ್ಮೇಲೆ ದೇ ಅರ್ನಿಂಗ್ ಸೋ ವೆಲ್. ಸೊ ಈಗ ನಾನು ಎಷ್ಟೋ ಕಾಮೆಂಟ್ಸ್ ನ ನೋಡ್ತಾ ಇರ್ತೀನಿ, ಅಯ್ಯೋ ಇದನ್ನೆಲ್ಲ ನಾವ್ ಯಾಕೆ ಮಾಡ್ತಿದೀವೋ, 9 to 5 ಎಲ್ಲ ಯಾಕೆ ಹೋಗ್ತಾ ಇದೀವೋ, ಇದೊಂದು 5 ವರ್ಷ ಒಂಚೂರು ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಟಿಕ್ಟಾಕ್ ಮಾಡ್ಬಿಟ್ಟಿದ್ರೆ ಇವತ್ತು ನಮ್ಮನೆ ಮುಂದೆ ಒಂದು BMW ಇರ್ತಿತ್ತೆ, ಇವತ್ತು ನಮ್ಮನೆ ಮುಂದೆ ನನಗೆ ಒಂದು ಸಂತೂರ್ ಸೋಪ್ ಆಡಿಗೆ ಒಂದು 2 ಲಕ್ಷ ತಗೋಬೋದಿತ್ತೆ ಅಂತಾರೆ ಜನ. ನಿಮ್ಗೆ ಯಾವತ್ತು ಅನ್ಸ್ಲಿಲ್ವಾ? ಯಾರು ಸಾರಿ ಮೋನಿಕಾ ಅವರೇ, ಯಾರು ನಾಚಿಕೆ ಇನ್ ಮೈ ಇಂಟರ್ವ್ಯೂ. ಓಕೆ ಮೋನಿಕಾ, ಅದು ಅದೇ ಅವ್ರು ಕಮೆಂಟ್ ಹಾಕ್ತಾರ ಗೊತ್ತಾ, ಇವ್ರಿಗೆ ಮಾಡಕ್ ಕೆಲ್ಸ ಇಲ್ಲ, ನಾಚಿಕೆ ಮನ ಮರ್ಯಾದೆ ಇಲ್ಲ, ಆ ತರ ಕಮೆಂಟ್ಸ್ ಹಾಕ್ಸ್ಕೊಳ್ಳೋರೆ ಬೇರೆ ಸೆಕ್ಷನ್ ಇರ್ತಾರೆ. ನನಗೆ ಕೆಟ್ಟ ಕಮೆಂಟ್ ಹಾಕ್ಲಿ ಅಂತಾನೆ ವಿಡಿಯೋ ಮಾಡೋರು, ಗೊತ್ತಾಗುತ್ತೆ ನೋಡಿದ್ರೆ. ಓಕೆ ಏನೋ ಒಂದು ಕಮೆಂಟ್ ಹಾಕ್ಲಿ, ನನ್ನ ವಿಡಿಯೋ ಕಮೆಂಟ್ಸ್ ಇಷ್ಟ ಇರ್ಬೇಕು, ಆಕ್ಟಿವಿಟೀಸ್ ಇಷ್ಟ ಆಗ್ಬೇಕು ಅಂತ. ಆ ಕ್ಯಾಟಗರಿಗೆ ಬೇಡ, ಅಂದ್ರೆ ಆ ಕ್ಯಾಟಗರಿಗೆ ಸ್ವಲ್ಪ ಜನ ಬರಲ್ಲ. ಅದೇ ಕಮೆಂಟ್ಸ್ ಹಾಕ್ತಾರಲ್ಲ, ಇವ್ರಿಗೆ ಮಾಡಕ್ ಕೆಲಸ ಇಲ್ವಾ, ರೀಲ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ನಿಮ್ಮದನ್ನು ಫೋನ್ ಇದೆ, ಇಂಟರ್ನೆಟ್ ಕನೆಕ್ಷನ್ ಇದೆ, ನೀವು ರೀಲ್ಸ್ ಮಾಡಿ ಮಾನ ಮರ್ಯಾದೆ ಬಿಟ್ಟು ಮಾಡ್ಬೇಕಂತ ಏನಿಲ್ಲ, ಮೈ ತುಂಬಾ ಬಟ್ಟೆ ಹಾಕೊಂಡೇ ಮಾಡಿ, ಒಳ್ಳೆ ಕಂಟೆಂಟೇ ಮಾಡಿ. ಎಲ್ಲ ಯಾರು ಏನ್ ಮಾನ ಮರ್ಯಾದೆ ಬಿಟ್ಟು ಬಂದಿರಲ್ಲ ಕಂಟೆಂಟ್ ಕ್ರಿಯೇಷನ್ಗೆ. ನೀವು ಚೆನ್ನಾಗಿ ಮಾಡಿ, ಸಪೋರ್ಟ್ ಸಿಗುತ್ತೆ, ನೀವು ಅರ್ನ್ ಮಾಡಿ ಅಷ್ಟೇ, ಕೆಲಸ ಬಿಡಿ ಅಷ್ಟೇ. ಇನ್ನೇನ್ ಹೇಳಕ್ಕಾಗತ್ತಂತವ್ರಿಗೆ? ವೆರಿ ಸಿಂಪಲ್. ಸೊ ಅಲ್ಲ, ಆತರ ನಾವು ಮಾತಾಡ್ಕೋತಿರ್ತೀವಿ. ನಾನೇ ಎಷ್ಟೋ ಸಲ ಅನ್ಕೊಂಡಿದೀವಿ, ಒಂದು 5 ವರ್ಷದ ಮುಂಚೆ ಒಂಚೂರು ಟಿಕ್ಟಾಕ್ ಮಾಡ್ಬಿಟ್ಟಿದ್ರೆ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 30,000 ಫಾಲೋವರ್ಸ್ ಇಟ್ಕೊಂಡು ಈಗ 3 ಲಕ್ಷ ಫಾಲೋವರ್ಸ್ ನ ನಾನು ಮಾಡ್ಕೋಬೋದಿತ್ತಲ್ಲ ಅಂತ ಅನ್ಸುತ್ತೆ. ಅನ್ಸೋದ್ರಲ್ಲಿ ತಪ್ಪಿಲ್ಲ, ಅನ್ಸೋದಕ್ಕೆ ದುಡ್ಡು ಕೊಡ್ಬೇಕಿಲ್ಲ. ನನಗೂ ಇವಾಗ ತುಂಬಾ ಅನ್ಸುತ್ತೆ, ಅಯ್ಯೋ ಅವಾಗಲೇ ಟಿಕ್ಟಾಕ್ ಇಂದಾನೆ ನಾವು ಮಾಡ್ಕೊಂಡ್ ಬಂದಿದ್ರೆ ಸರಿ ಹೋಗ್ತಿತ್ತಲ್ಲ ಅಂತ. ಬಟ್ ಟಿಕ್ಟಾಕ್ ಮಾಡೋರಿಗೆ ನೀವು ಅಬ್ಸರ್ವ್ ಮಾಡಿದ್ರ ಎಷ್ಟು ಟ್ರೋಲ್ ಮಾಡ್ತಿದ್ರು ಅಂದ್ರೆ, ಇವಾಗ ಕಡಿಮೆ ಆಗಿದೆ. ಎಕ್ಸಾಕ್ಟ್ಲಿ, ಕೆಟ್ಟದಾಗ ಟ್ರೋಲ್ ಮಾಡ್ತಿದ್ರು, ಎದುರಿಸ್ಕೊಂಡ್ ಬಂದಿದ್ದಾರೆ. ಅದು ಗ್ರೇಟ್. ನಾವ್ ಹಿಂಗ ಅಂತೀವಿ, ಅಯ್ಯೋ ಇದೇನು ಟಿಕ್ಟಾಕ್ ಮಾಡಿ ಟಿಕ್ಟಾಕ್ ಇಂದ ಬಂದರೆ ಹಂಗೆ ಹೆಂಗೆ ಅಂತ. ಬಟ್ ಅವರು ಟ್ರೋಲ್ಸ್ ಎಲ್ಲ ಫೇಸ್ ಮಾಡೋದು ತುಂಬಾ ಕಷ್ಟ, ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು ಅದಕ್ಕೆಲ್ಲ. ಎಷ್ಟೊಂದ್ ಜನ ಆ ಟ್ರೋಲ್ಗೆ ಹೆದರ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಎಷ್ಟು ರಿಗ್ರೆಟ್ ಆಗಿರುತ್ತಲ್ಲ, ನಾನು ಮಾಡ್ಬೇಕಿತ್ತು, ಅವರೆಲ್ಲ ಬೆಳೆದ್ಬಿಟ್ರು, ನಾನು ಯಾಕೆ ಬಿಟ್ಬಿಟ್ಟೆ ಅಂತ. ಅದು ಆಕ್ಚುಲಿ ತುಂಬಾ ರಿಗ್ರೆಟ್ ಆಗ್ತಾ ಇದೆ ಇವಾಗ್ಲೂ. ನಿಮ್ಗೆ ಆಗ್ತಾ ಇದೆ? ನನ್ಗೆ ಅಂತಲ್ಲ, ಪೀಪಲ್ ವರ್ ಕಮೆಂಟಿಂಗ್ ಅಲ್ಲ ಯೂಶುವಲಿ. ಸೊ ಅವಾಗೆಲ್ಲ ಒಂಚೂರು ಯಾರ್ಯಾರಿಗೋ ಎದ್ರುಕೊಂಡು ನಾವು ಟಿಕ್ಟಾಕ್ ಮಾಡ್ಲಿಲ್ಲ, ಸುಮ್ನೆ ಅವ್ರದ್ದು ನೋಡ್ತಾ ಕುತ್ಕೊಂಡ್ಬಿಟ್ವಿ ನಾವು, ಅವ್ರು ಮಾಡೋ ಟಿಕ್ಟಾಕ್ ನ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಆಲ್ ಅಪಾರ್ಟ್. ಬಟ್ ಇವಾಗ ನೀವ್ ಹೇಳಿದ್ರಿ ಅವ್ರಿಗೂ ಟ್ರೋಲಿಗೆಲ್ಲ ಹೆದರ್ಕೊಂಡ್ ಕೂತ್ರು ಅಂತ. ಬಟ್
ಹಂಸ ಗೌಡ್ರು ಹುಡುಗಿ ಅದನ್ನೇ ಕಂಟೆಂಟ್ ಮಾಡಿ ಅದನ್ನೇ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಂಸ ಗೌಡ್ರ ಅವ್ರನ್ನ ಪ್ರೊಫೈಲ್ನ ತೆಗೆದ್ರೆ ಅಲ್ಲೊಂದು ಇಲ್ಲೊಂದು ಆಕ್ಟಿಂಗ್ ರೀಲ್ ಸಿಗುತ್ತೆ ಅಥವಾ ಅಲ್ಲೊಂದು ಇಲ್ಲೋ ಫೋಟೋಶೂಟ್ ರೀಲ್ ಸಿಗುತ್ತೆ. ದ ವೇ ಶಿ ರಿಯಾಕ್ಟ್ ದ ಟ್ರೋಲ್ಸ್, ಇಟ್ಸ್ ನಾಟ್ ಇವನ್ ಟ್ರೋಲ್ಸ್ ಬಟ್ ಅಗೇನ್ ಫಾಲೋವರ್ಸ್ ಸಿಂಪಲ್ ಆಗಿ ಫನ್ನಿ ಕ್ವಶನ್ಸ್ ಕೇಳೋ ಥರದ್ದು ಒಂದು ಪ್ರೊಫೈಲ್ ಇವ್ರದ್ದು ಅನ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ ಅಂದರೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದು ಎಷ್ಟೋ ಜನ ನಾವು ಅನ್ಕೋತೀವಿ ಈ ಥರ ಎಲ್ಲ ಮಾಡಿದಾಗ ನಾವು ಹೆಂಗಪ್ಪ ಏನಪ್ಪ ಅಂತ, ಅದನ್ನು ರೀಲಿ ಕನ್ವರ್ಟ್ ಮಾಡಿ ಅದನ್ನೇ ರೀಲ್ ಮಾಡಿ ಅದರಿಂದನೇ ಹಂಸ ಫೇಮಸ್ ಆಗ್ತಾರೆ ಅಂದರೆ ವಾಟ್ ಈಸ್ ದಿಸ್ ಬಿಹೇವಿಯರ್? ಆಕ್ಚುಲಿ ನನಗೆ ಫಸ್ಟ್ ಒಂದು ಕಮೆಂಟ್ ಬಂದಿತ್ತು, ಯು ಲುಕ್ ಸೋ ಹ್ಯಾಂಡ್ಸಮ್ ಅಂತ. ಬ್ರೋ ನಾನು ಹೆಂಗೆ ಹ್ಯಾಂಡ್ಸಮ್ ಯಾಕೆ ನಿಮಗೆ ಹೆಂಗ್ ನಗು ನನಗೆ ಹೆಂಗ್ ನಗು ಬಂದಿರೋಣ ಅವಾಗ. ಆರ್ ಯು ಸೋ ಸೀರಿಯಸ್? ಯು ಲುಕ್ ಸೋ ಹ್ಯಾಂಡ್ಸಮ್ ಅಂತ ಬಂದಿತ್ತು. ನಾನು ಓಕೆ ಇರು ಇದಕ್ಕೊಂದು ವಿಡಿಯೋ ಮಾಡೋಣ ಬಿಟ್ಟು, ಬ್ರೋ ನಾನು ಹ್ಯಾಂಡ್ಸಮ್ ಅಲ್ಲ, ನಾನು ಬ್ಯೂಟಿಫುಲ್, ನಾನು ಹುಡುಗನ ಥರ ಕಾಣಿಸ್ತಿದ್ದೀನಿ. ಅದು ಚೆನ್ನಾಗಿ ಕ್ಲಿಕ್ ಆಯಿತು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಬಂತು, ನಿನ್ನ ಮುಖದ ತುಂಬ ಪಿಂಪಲ್ಸ್, 1 kg ಪಿಂಪಲ್ಸ್ ಇದೆ ಅಂತ ಬಂತು. ಓಕೆ 1 kg ಪಿಂಪಲ್ಸ್ ಇದೆಯಾ ನನ್ನ ಮುಖದಲ್ಲಿ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಅನ್ಕೊಂಡು ಜಿಮ್ಗೆಲ್ಲ ಹೋಗೋಕ್ಕೆ ಇದ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಅಕ್ಕ, ನೀವು ನನ್ನ ದುಡ್ಡು ಸೇವ್ ಮಾಡಿದ್ರಿ ಅಂತ. ಅದನ್ನು ಚೆನ್ನಾಗಿ ರೀಚ್ ಆಯ್ತು. ಸೊ ನಾನು ಅನ್ಕೊಂಡೆ ಓಕೆ ಜನಗಳಿಗೆ ಇದು ಇಷ್ಟ ಆಗತ್ತೆ. ಆಮೇಲೆ ಇನ್ನೊಬ್ಬ ಏನೋ ಕೆಡ್ದಾಗ ಕಮೆಂಟ್ ಹಾಕಿದ, ಅದಕ್ಕೂ ನಾನು ಸರಿಯಾಗಿ ರಿಪ್ಲೈ ಮಾಡಿದೆ, ನಗಾಡ್ಕೊಂಡೆ ರಿಪ್ಲೈ ಮಾಡಿದೆ, ಅದನ್ನು ಜನಕ್ಕೆ ಇಷ್ಟ ಆಯ್ತು. ಸೊ ಇನ್ನೊಬ್ಬ ಹೇಳಿದ ಓವರ್ ಆಕ್ಟಿಂಗ್, ನಂಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ರು ಓವರ್ ಆಕ್ಟಿಂಗ್ ಮಾಡ್ತೀನಿ, ಬಟ್ ನಾನು ಏನ್ ಮಾಡಿ, ನಾನು ಇರೋದೇ ಹಂಗೆ, ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಓವರ್ ಆಕ್ಟಿಂಗ್ ಮಾಡ್ತೀವಿ, ಓವರ್ ಆಕ್ಟಿಂಗ್ ಮಾಡಕ್ಕೆ ಎಷ್ಟು ಕೊಡ್ತಾರೆ? ನನಗೆ ಅಷ್ಟು ಜನ ಫಾಲೋವರ್ಸ್ ಇದಾರೆ, ಯಾರು ₹1 ಕೊಡಲ್ಲ, ನೀನ್ ಈ ತರ ಕಮೆಂಟ್ ಮಾಡಿ ನಿಂಗೆ ಜನ ಕೊಡ್ತಾರೆ ಅಂತ ನಾನು ಹಾಕ್ದೆ. ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ರೀಚ್ ಆಯ್ತು. ಹಂಗೆ ಬರ್ತಾ ಇರತ್ತಲ್ಲ, ನಾನು ಒಂಥರ ಹಂಗೇನೆ ಈಗ ಆಲ್ಮೋಸ್ಟ್ ಫ್ರೆಂಡ್ಸ್ ಜೊತೆ ಎಲ್ಲ ಹಂಗೆ ಎಲ್ಲ ಮಾತಾಡೋದು, ಅವ್ರೇನಾದ್ರು ಹೇಳ್ದಾಗ ನಾವು ವಾಪಸ್ ಉತ್ತರ ಕೊಡು, ಆ ತರ ನಾರ್ಮಲ್ ಆಗಿ ನಾನು ಹೇಳ್ದೆ, ಜನಕ್ಕೆ ಇಷ್ಟ ಆಯ್ತು. ಸೊ ಇದರಲ್ಲಿ 2 ತರ ಬರುತ್ತೆ. ದ ವೇ ಯು ಟುಕ್ ಆಲ್ ದೋಸ್ ಕಮೆಂಟ್ಸ್ ಆಸ್ ಪಾಸಿಟಿವ್ ತರ ಅದೊಂದು ಬರುತ್ತೆ. ಇನ್ನೊಂದು ಲೈಕ್ ಇದನ್ನೇ ಒಂದು ರೀಲ್ ಫಾರ್ವರ್ಡ್ ಮಾಡ್ಬಿಟ್ರಲ್ಲ ಹಂಸ ಅವರು. ಬಿಕಾಸ್ ಯೂಶಲಿ ಆ ಕಾಂಟೆಂಟ್ಗೆ ಕುತ್ಕೊಂಡ್ ಬರೀತೀವಿ, ಕಾಂಟೆಂಟ್ ಕುತ್ಕೊಂಡು ಆ ವೇಷಭೂಷಣ ಹಾಕೊಳ್ಳೋದಾಗಿರ್ಬೋದು, 3 ಕ್ಯಾಮ್ರಾ ಇಡೋದಾಗಿರ್ಬೋದು, ಈವನ್ ಲೈಟಿಂಗ್ ಯೂಸ್ ಮಾಡ್ತಾರೆ ರೀಲ್ಸ್ಗೆ, ಕಂಪ್ಲೀಟ್ ಕಾನ್ಸೆಪ್ಟ್ ನ ಇಟ್ಕೊಂಡು ಮಾಡ್ತಾರೆ. ಹಂಸ ಅವ್ರು ಹಂಗಲ್ಲ, ತಲೆಗೆ ಎಣ್ಣೆ ಹಾಕಿ ಮೂಗ ನಿಂಗ್ ಅನ್ಕೊಂಡು ಬಾಯಿಲ್ ನಿಂಗ್ ಅನ್ಕೊಂಡು ಪುರಿ ಖಾರ ತಿನ್ಕೊಂಡು ಏನಮ್ಮ ನಿಂದು ಅಂತ ಕೇಳ್ತಾರೆ. ಅಂದ್ರೆ ಅದೇ ಹೇಳ್ದೆ 2 ತರ ರೀಲ್ಸ್ ಅಂತ. ಸೊ ನಾವು ಮಾತಾಡ್ತಾ ಇದ್ವಿ, ಪಾಡ್ಕಾಸ್ಟ್ ಎಲ್ಲ ಸೆಟಪ್ ಆಗ್ತಾ ಇತ್ತು, ಹೇಳ್ತಾ ಇದ್ರು ಎಷ್ಟು ಕಷ್ಟ ಇದೆ, ನಾನ್ ನೋಡಿದ್ರೆ 10 ನಿಮಿಷಕ್ಕೆ ಮಾಡಿ ಹಾಕ್ಬಿಡ್ತೀನಿ ಅಂತ. ಆದ್ರೆ ಅದ್ ಹೆಂಗ್ ಕ್ಲಿಕ್ ಆಯ್ತು ನೋಡಿ. ನಿಜ ಹೇಳ್ಬೇಕಂದ್ರೆ ಜನಗಳಿಗೆ ಅದೇ ಇಷ್ಟ ಆಗೋದು. ಅವ್ರು ಹೆಂಗಿರ್ತಾರೆ, ನಾವು ಹಂಗೆ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಎಷ್ಟು ಆಲ್ಮೋಸ್ಟ್ ಎಲ್ಲ ಇವಾಗ ನಂಗೆ ಸಿಗ್ತಾರಲ್ಲ ಮಾತಾಡ್ಸೋರು, ಹೆಂಗ್ ಮಾತಾಡಿಸ್ತಾರೆ ಅಂದ್ರೆ ಏನೋ ಅವ್ರಿಗೆ ತುಂಬಾ ವರ್ಷದಿಂದ ಪರಿಚಯ ಇದೀನಿ ನಾನು ಅನ್ನೋ ತರನೇ ಮಾತಾಡ್ತಾರೆ. ಸರಿ ಚೆನ್ನಾಗಿದ್ದೀರಾ ಅಂದ್ರೆ ಯೂಶಲಿ ಹೆಂಗ್ ಫಾರ್ಮಾಲಿಟೀಸ್ ಫಾರ್ಮಲ್ ಆಗಿ ಯಾರು ಮಾತಾಡ್ಸಲ್ಲ, ಏನೋ ಪಕ್ಕದ ಮನೆ ಹುಡುಗಿನೋ ಹಂಗೆ ಮಾತಾಡಿಸ್ತಾರೆ. ಆಚೆ ಹೋದ್ರೆ ಹೆಂಗೆ ಏನಾರ ಏನ್ ಗೊತ್ತಾ, ಒಂದು ಫನ್ನಿ ಮೂಮೆಂಟ್ ಒಂದು ಎಕ್ಸ್ಪ್ಲೈನ್ ಮಾಡಿ, ಇವ್ರು ಯಾಕಾದ್ರೂ ಸಿಕ್ಕಿ ಪ್ರಶ್ನೆ ಕೇಳಿದ್ರು ಅನ್ನೋದೊಂದು ಎಕ್ಸ್ಪ್ಲೈನ್ ಮಾಡಿ, ಅಪ್ಪಾ ಇಷ್ಟು ಫೇಮಸ್ ಆಗ್ಬಿಟ್ಟಿದೀನಾ ಅನ್ನೋದೊಂದು ಎಕ್ಸ್ಪ್ಲೈನ್ ಮಾಡಿ. ಈಗ ರೀಸೆಂಟ್ ಆಗಿ ಒಂದು 15 days ಬ್ಯಾಕ್ ಆಟೋದಲ್ಲಿ ಹೋಗ್ತಾ ಇದ್ವಿ, ಅವ್ರು ಮಾತಾಡಿಸ್ತಾ ಇದ್ರು, ಮ್ಯಾಮ್ ನಿಮ್ದು ಕಂಟೆಂಟ್ ಎಲ್ಲ ನೋಡ್ತೀವಿ, ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಆಮೇಲೆ ಪೇನೆ ಮಾಡಿಸ್ಕೊಂತಲ್ಲ ಅವರು. ನನಗೆ ಎಷ್ಟು ಖುಷಿಯಾಗಿ ಮಾತಾಡಕ್ QR ಕೋಡ್ನ ಮುಚ್ಕೊಂತ ಇದಾರೆ, ಮ್ಯಾಮ್ ನಾನ್ ನಿಮ್ ಫ್ಯಾನು ಮ್ಯಾಮ್, ನಾನ್ ಪೇ ಮಾಡ್ಬೇಡಿ ಅಂತ. ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸರ್ ನಾನು ಎಕ್ಸ್ಟ್ರಾ ಪೇ ಮಾಡ್ಬೇಕು, ನೀವ್ ನನ್ ಫ್ಯಾನ್ ಅಲ್ವಾ ಅಂತ ಏನೇನೋ ಮಾತಾಡ್ತಾ ಇದೀನಿ. ನಮ್ಮ ಅಕ್ಕ ನಗ್ತಾಳೆ, ಏನೇ ಮಾತಾಡ್ತಿದ್ಯಾ ಅಂದ್ರೆ ಅಷ್ಟು ಖುಷಿ ನಂಗೆ ಏನು ಮಾತಾಡಕ್ ಬರಲಿಲ್ಲ. ಮತ್ ಇನ್ನೊಂದು ವಂಡರ್ಲಾಗ್ ಹೋಗಿದ್ದೆ, ಅಲ್ಲಿ ಯಾವ್ದೋ ಒಂದು ಆಟ ಆಡ್ಬಿಟ್ಟು ನನ್ಗೊಂಥರ ವಾಮಿಟ್ ಬರೋ ತರ ಎಲ್ಲ ಆಗ್ತಿತ್ತು. ಕುತ್ಕೊಂಡೆ, ಒಂದ್ ಹುಡುಗ ಬಂದ, ಅಕ್ಕ ಹಂಸಕ್ಕ ಅಂತ ಬಂದ. ನಾನು ಅಯ್ಯೋ ನನ್ಗೆ ಅವಾಗ ಮಾತಾಡಕ್ ಆಗ್ತಿಲ್ಲ. ಸಿಕ್ದಾಗ ಚೆನ್ನಾಗಿ ಮಾತಾಡ್ಬೇಕಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಏನಾರು ಅನ್ಕೊಂತಾರೆ. ಅಕ್ಕ ನಾನ್ ನಿಮ್ ಫಾಲೋ ಮಾಡ್ತಿದೀವಿ, ನೀನ್ ಯಾಕಕ್ಕ ನನ್ ಫಾಲೋ ಮಾಡ್ತಿಲ್ಲ ಅಂದ. ಇವನಿಗೆ ಆಗ್ತಾ ಇಲ್ಲ ಯಾಕಾದ್ರೂ ಸಿಕ್ಕಿದ್ದಪ್ಪ ಈ ಹುಡ್ಗ. ವಾಮಿಟ್ ಬರ್ತಾ ಇದೆ, ವಾಮಿಟ್ ಬರೋ ತರ ಆಗ್ತಿದೆ, ಅದು ತಲೆ ಸುತ್ತ ಬಂದಂಗ ಆಗುತ್ತಲ್ಲ. ಕುತ್ಕೊಂಡಿದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡಕ್ ಹೋದ್ರು, ಒಬ್ಳೆ ಕುತ್ಕೊಂಡಿದೀನಿ. ಅಕ್ಕ ನಾನ್ ಮಾತ್ರ ನೀನ್ ಫಾಲೋ ಮಾಡ್ತಿದ್ದೀನಿ, ನೀನ್ ಯಾಕೆ ನನ್ನ ಫಾಲೋ ಮಾಡ್ತಿಲ್ಲ ಅಂತ ನಾನು ಏನ್ ಹೇಳಿ. ಸೊ ಅದು ಒಂದ್ ಸ್ವಲ್ಪ ಎಂಬರಾಸ್ ಮೂಮೆಂಟ್. ಅದು ಒಂಥರ ಫನ್ನಿ ಆಗೇ ಇತ್ತು. ಸ್ವಲ್ಪ ಆದ್ಮೇಲೆ ನಗು ಬಂತು, ಅಯ್ಯೋ ಈ ಹುಡುಗ ಹಂಗೆ ಕೇಳ್ತಲ್ಲ ಅಂತ. ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಕರ್ಕೊಂಡ್ರೆ ತಲೆ ಮೇಲೆ ಹೊಡ್ಬಿಟ್ಟ, ಈಗ ಬಾರೋ ಅವಾಗಂಗೆ ಆಗ್ತಲ್ಲ ಅಂತ. ಇನ್ನೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಆಚೆ, ಅಥವಾ ಯಾರ ಇವನಾರು ಗೊತ್ತಿದ್ರು ಗೊತ್ತಿಲ್ಲಂಗೆ ಹೋಗ್ತಾರಲ್ಲ, ಆ ತರದ್ ಏನಾದ್ರು ಎಕ್ಸ್ಪೀರಿಯನ್ಸ್? ಅದನ್ನು ಒಂದು ವಿಡಿಯೋ ಮಾಡಿದಾಯ್ತಾ, ಅವ್ರಿಗೊಬ್ರು ಬಂದ್ಬಿಟ್ಟು ಹಂಸ ಅವ್ರೆ ಚೆನ್ನಾಗಿ ಮಾಡ್ತೀರಾ, ಡೈಲಿ ನೋಡ್ತೀನಿ, ನೀವ್ ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತೆಲ್ಲ ನೋಡ್ತಾ ಇರ್ತೀನಿ ಅಂತೆಲ್ಲ ಹೇಳಿದ್ರೆ ಫುಲ್ ಖುಷಿ ಆಯ್ತು. ಸರಿ ಇರು ಪಾಪ ಇವ್ರದ್ದು ಅಕೌಂಟ್ ಫಾಲೋ ಬ್ಯಾಕ್ ಮಾಡೋಣ ಅಂದ್ಬಿಟ್ಟು ನೋಡ್ತೀನಿ, ಫಾಲೋನೇ ಮಾಡ್ತಿಲ್ಲ ಅವ್ರು ನನ್ನ.
ನನಗೆ ಏನ್ ಮಾಡಿ ನಗ್ಬೇಕು ಅಳ್ಬೇಕು ಅದೊಂಥರ ಸರಿ ಅಕ್ಕ ಆಯ್ತಾ ಸೂಪರ್ ಸೂಪರ್. ಆತರ ಆಗ್ತಾ ಇರ್ತಾರೆ, ಅಷ್ಟು ನೆನಪಾಗ್ತಿಲ್ಲ ಬಟ್ ಆಗ್ತಾ ಇರುತ್ತೆ. ಎಲ್ಲ ಸಿಕ್ದವ್ರೆಲ್ಲಾನು ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಎಷ್ಟೊಂದ್ ಸಲ ಹೆಂಗಾಗದ್ ಗೊತ್ತು. ಆಮೇಲೆ ಇನ್ನ ಫನ್ನಿ ಅಂದ್ರೆ ನಮ್ ರೋಡಲ್ಲೆಲ್ಲ ತರಕಾರಿ ತಗೊಳಕ್ ಹೋಗ್ತೀನಿ ಅನ್ಕೊಳ್ಳಿ, ಅಕ್ಕ ನಮ್ದು ಪ್ರಮೋಷನ್ ಮಾಡ್ಕೊಡಿ ತರಕಾರಿ ಅಂಗಡಿ ಅಂತಾರೆ. ಹಾಲ್ ತರಕ್ ಹೋದ್ರೆ ನಮ್ಮ ಅಂಗಡಿನ ಪ್ರಮೋಷನ್ ಮಾಡಿ, ಕಾಫಿ ಕುಡಿತಾರೆ ನಮ್ಮ ಅಂಗಡಿ ಇಟ್ಕೊಂಡು ಏನಾದ್ರು ಪ್ರಮೋಷನ್ ಮಾಡಿ, ವಿಡಿಯೋ ಮಾಡಿ. ಎಲ್ಲಾ ಕಡೆ ಅದೇನೆ ಆಲ್ಮೋಸ್ಟ್. ಅಲ್ಲ, ಈ ಪ್ರಮೋಷನ್ ಮಾಡಿದ್ರೆ ಡೈಲಿ ಮನೆಗೆ ಹಾಲ್ ಬರ್ತಿತ್ತಾ ಫ್ರೀ ಆಗಿ, ಡೈಲಿ ಮನೆಗೆ ಒಂದೊಂದ್ ಕೆಜಿ ತರಕಾರಿ ಬರ್ತಿತ್ತು ಫುಲ್ ಫ್ರೀ ಆಗಿ. ಎಂತ ಕೆಲಸ ಮಾಡ್ಬಿಟ್ರಿ ಹಂಸ. ಡೈಲಿ ವೆರಿ ನೈಸ್. ಯಾ ಎಕ್ಸಾಕ್ಟ್ಲಿ. ಸೊ ಆಲ್ ಗುಡ್. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟೆಂಟ್ ಕ್ರಿಯೇಷನ್ ಶುರು ಆದ್ಮೇಲೆ. ಬಟ್ ಇದೆಲ್ಲ ನಿಜನಾ? ಕಾಂಟೆಂಟ್ ಕ್ರಿಯೇಷನ್ ಮಾಡಿದ್ರೆ ಮನೆ ಮುಂದೆ BMW ನಿಲ್ಲಿಸ್ಕೋಬಹುದು, ಮನೆ ಮುಂದೆ ಒಳ್ಳೊಳ್ಳೆ ಏನ್ ಮಾಡಿದ್ರು ಸೆಲೆಬ್ರೇಷನ್. ನಾನು ಆಲ್ಮೋಸ್ಟ್ ನಂದು ಏನ್ ಪರ್ಸನಲ್ ಲೈಫ್ ನ ತೋರ್ಸಿಲ್ಲ. ನನ್ಗೆ ಅಂದ್ರೆ ಮಾಡ್ದೆ, ಡೈಲಿ ವ್ಲಾಗ್ಸ್ ಮಾಡ್ದೆ. ಬಟ್ ನನ್ಗೆ ಯಾಕೋ ನನ್ಗೆ ನೋಡಕ್ಕೆ ಬೇಜಾರ್ ಅಂದ್ರೆ ಬೋರ್ ಆಗೋ ತರ ಅನ್ಸ್ತು. ಬಟ್ ಜನಗಳು ನೋಡ್ತಾರೆ, ಇಷ್ಟ ಆಗತ್ತೆ ಅನ್ಸುತ್ತೆ. ಬಟ್ ನನಗ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಈ ತರ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡೋಣ ಅನ್ಕೊಂಡಿದ್ದೀನಿ ವ್ಲಾಗ್ಸ್ನೆಲ್ಲ. ಮತ್ ಇದ್ರಲ್ಲೂ ಅಷ್ಟೇ, ರೀಲ್ಸ್ ಅಲ್ಲಿ ನನ್ನ ಪರ್ಸನಲ್ ಲೈಫ್ ನ ಯಾವ್ದು ತೋರ್ಸಿಲ್ಲ. ಸೊ ನನ್ಗದು ನನ್ಗಷ್ಟು ಇಷ್ಟ ಆಗಲ್ಲ ನನ್ನ ಪರ್ಸನಲ್ ಲೈಫ್ ತೋರ್ಸಕ್ಕೆ. ಓಕೆ ಓಕೆ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ನೀವು ಕ್ವೆಶನ್ಸ್ಗೆಲ್ಲ ಹೆಂಗ್ ರಿಪ್ಲೈ ಮಾಡ್ತೀರಾ ಅಂತ. ಇವಾಗ ಒಂದು ಟಾಸ್ಕ್, ಒಂದು ಸಿಂಪಲ್ ಟಾಸ್ಕ್. ಹಂಸ ಆಗಿದ್ದು ಟಾಸ್ಕೇ ಅಲ್ಲ, ಆ ತರ ಟಾಸ್ಕ್ ಕೊಡ್ತಾ ಇದೀನಿ ಹಂಸ ಅವ್ರಿಗೆ. ಮ್ಯಾಮ್ ಜನರೇ, ಪೀಪಲ್, ಯು ಪ್ಲೀಸ್ ಕಮೆಂಟ್. ಐ ಆಮ್ ಟಾಕಿಂಗ್ ಹಂಸ ಅವರೇ, ಶಿ ಇಸ್ ಟಾಕಿಂಗ್ ಮ್ಯಾಮ್. ವಾಟ್ ಡು ಐ ಸೇ? ಯು ಟೆಲ್ ಮಿ ಗೈಸ್. ಜನರೇ ಜನರೇ, ನನ್ಗೆ ಯಾಕೆ ಮ್ಯಾಮ್ ಅನ್ಬೇಡ ಆಯ್ತಾ, ನಂಗೆ ಇಷ್ಟ ಇಲ್ಲ. ನೋಡಿದೀರಾ ಅದು? ಅಯ್ಯೋ ಅಯ್ಯೋ ಆಮೇಲೆ ಯಾರು ನನಗೆ ಬೈದ್ಬಿಟ್ರೆ ಕಷ್ಟ. ಇರ್ಲಿ ಒಳಗೆ ತುಂಬಾ ನೋವಾಗ್ತಾ ಇದೆ. ಮ್ಯಾಮ್ ಅಂತಿದ್ದಾರೆ. ಎನಿವೇಸ್, ನಾನು ಕೇಳ್ತಾ ಇದ್ದೆ ನಿಮ್ಗೆ ಒಂದು ಸಿಂಪಲ್ ಟಾಸ್ಕ್ ಕೊಡ್ತೀನಿ. ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿದ್ದೀರಾ, ಆ ರೀಲ್ಸ್ ನ ಯು ಹ್ಯಾವ್ ಟು ಅಪ್ಲೋಡ್ ಇವಾಗ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀರಾ. ದಿಸ್ ಇಸ್ ಯುವರ್ ಹೋಮ್, ಯು ಹ್ಯಾವ್ ಟು ಫೀಲ್ ದಟ್ ಫಸ್ಟ್. ಸೊ ಈಗ ತೆಗಿತೀರಾ ಕ್ವೆಶನ್ಸ್, 4 ಕ್ವೆಶನ್ಸ್ಗೆ ರೀಲ್ ಅಲ್ಲಿ ಹೆಂಗ್ ಆನ್ಸರ್ ಮಾಡ್ತೀರಾ ಹಂಗ ಆನ್ಸರ್ ಮಾಡ್ಬೇಕು. ನಾನು ಅಂದ್ರೆ ಬಂದಿರೋ ಕಮೆಂಟ್ಸ್ಗೆ ಅಂತ ಸ್ಕ್ರೀನ್ ಶಾಟ್ ತಗೊಂಡಿದೀನಿ, ಯಾವಾಗ್ಲಾರು ಮುಂದೆ ರೀಲ್ಸ್ ಮಾಡೋಣ ಅಂತ. ನೋಡೋಣ ಇರಿ ಅದ್ ಹೆಂಗ್ ಸಾಧ್ಯ ಆದ್ರೆ ಅವ್ರ ಹೆಸರು ಹೇಳಿ ಈ ತರ ಅಂತ. ನಾನು ನನಗೆ ಒಂದ್ ಇಷ್ಟ ಆಗಿತ್ತು ಹಂಸ ಅವ್ರೆ, ಏನು ಹಂಸ ಅವ್ರೆ ನನ್ನನ್ನ ಮದುವೆ ಮದುವೆ ಮಾಡ್ಕೊಳ್ಳಲ್ಲ. ಅದೇ ಲಾಸ್ಟ್ ನಾನು ಹೆಸರು ಹಾಕದ್ ಬಿಟ್ಬಿಟ್ಟೆ. ಅವ್ರು ಸೂಸೈಡ್ ಮಾಡ್ಕೋತೀನಿ ನನ್ನ ಹೆಸರು ಇಟ್ಕೊಂಡು ವಿಡಿಯೋ ಮಾಡಿದಿರಲ್ಲ ಅಂದ್ಬಿಟ್ರು. ನಾನು ಅದಕ್ಕೆ ಯಾರ್ದು ಇದೇ ಹಾಕಲ್ಲ, ಹೆಸರು ಬೇಡ ಅಂತ. ನೀನು ನಾನು ಮಾಡಿಲ್ಲ, ಟ್ರೋಲು ಮಾಡಿಲ್ಲ, ನನ್ನ ಹೆಸರು ಇಟ್ಕೊಂಡು ಮಾಡಿದ್ದೀರಾ, ನಾನು ಸೂಸೈಡ್ ಮಾಡ್ಕೋತೀನಿ ಅಂದ್ಬಿಟ್ರು. ಓಕೆ. ಸೊ ನಾನು ಅದಕ್ಕೆ ಯಾರ್ದನು ಸ್ಕ್ರೀನ್ ಶಾಟ್ ತಗೋಬೇಕಾದ್ರೆ ಅಷ್ಟೇ ಕ್ರಾಪ್ ಮಾಡ್ಬಿಡ್ತೀನಿ. ಬಟ್ ಇದು ಹೆಸರು ಹೇಳಲೇಬೇಕು, ಬಿಕಾಸ್ ಅವ್ರು ಕಮೆಂಟ್ ಅಲ್ಲೂ ಹೆಸರು ಹಾಕ್ಬಿಟ್ಟಿದ್ದಾರೆ. ಓಕೆ. ಈಗ ದ ಟಾಸ್ಕ್ ಈಸ್ ಲೈಕ್, ನೀವೀಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಿರೋ ಅನ್ನೋ ಫೀಲ್ ಅಲ್ಲಿ ಇರಬೇಕು. ನೀವು ಅದನ್ನ ಸ್ಪಾಂಟೇನಿಯಸ್ ಆಗಿ ಆಸ್ ಯೂಶುವಲ್ ರೀಲ್ ಅಲ್ಲಿ ಹೆಂಗ್ ಕೊಡ್ತೀರಾ ಹಂಗ್ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಇದಕ್ಕೆ ನಿಜವಾಗ್ಲೂ ಅವತ್ತು ನೋಡೇ ನಾನು ಏನಂತಾರಲ್ಲ ಬ್ಲಾಂಕ್ ಆಗ್ಬಿಟ್ಟೆ. ಏನ್ ಹೇಳಿ, ಇವಾಗ್ಲೂ ಬ್ಲಾಂಕ್ ಆಗ್ತೀನಿ, ನೀವು ಬ್ಲಾಂಕ್ ಆಗ್ತೀರಾ, ನೋಡೋರು ಬ್ಲಾಂಕ್ ಆಗ್ತಾರೆ. ಓಕೆನಾ? ಓದ್ತೀನಿ. ನಾಟ್ ಯೂಸ್ ಹಂಸ ಗೌಡ, ಟೋಟಲಿ ಕ್ಯಾಟ್ ವಾಕ್ ವಿತ್ ಚಿಕನ್ ಡ್ಯಾನ್ಸ್ ವಿತ್ ಮೈ ಲವರ್, ಮೈ ವೈಫ್ ನಾಟ್ ಈಸ್ ಇನ್ ಹಂಸ ನಾಟಿ ಚಿಕನ್, ಐ ಆಮ್ ಪವನ್ ಪುನೀತ್ ಗೌಡ ಅಂತ. ಬ್ಲಾಂಕ್ ಆದ್ರೆ ತಾನೆ. ಏನದು? ಅವ್ರ ಮುಖ ತೋರಿಸ್ಲಾ ನಿಮ್ಗೆ? ಓಕೆ, ಈಸ್ ಮ್ಯಾರಿಡ್. ನೋಡಿ ಇಲ್ಲಿ ಅಂಕಲ್ ಅವರು, ದೊಡ್ಡವರು. ಇಂಗ್ಲಿಷ್ ವೊಕ್ಯಾಬ್ಯುಲರಿ ಐಸೆ. ಟೋಟಲಿ ಕ್ಯಾಟ್ ವಾಕ್ ಅಂತೆ, ವಿತ್ ಚಿಕನ್ ಡ್ಯಾನ್ಸ್ ವಿತ್ ಮೈ ಲವರ್ ಅಂತೆ, ಮೈ ವೈಫ್ ನಾಟ್ ಈಸ್ ಇನ್ ಹಂಸ ನಾಟಿ ಚಿಕನ್ ಅಂತೆ. ಏನೇನು ಆನ್ಸರ್ ಮಾಡ್ಬೋದು ನೀವು? ಅದೇ ಬ್ಲಾಂಕ್ ಆಗ್ಬಿಟ್ಟೆ, ನನಗೆ ಏನು ಆನ್ಸರ್ ಮಾಡೋಕ್ಕೆ ಗೊತ್ತಾಗಿಲ್ಲ. ಇನ್ನೊಬ್ರು ಹಿಂಗೆ ಮಾಡಿದ್ರು, ಲೈಕ್ ಮಾಡೋರು ನಾವು, ಕಮೆಂಟ್ ಮಾಡೋರು ನಾವು, ಸಪೋರ್ಟ್ ಮಾಡೋರು ನಾವು, ಮದ್ವೆ ಮಾತ್ರ ಬೇರೆಯವ್ರನ್ನ ಆಗ್ತೀಯ ಅನ್ಫೇರ್ ಅಂತ. ನನ್ಗೆ ಅವತ್ತು ನಿಜವಾಗ್ಲೂ ಅವತ್ತು ಬ್ಲಾಂಕ್ ಆಗ್ಬಿಟ್ಟಿದೆ. ಏನ್ ಮಾಡ್ಲಿ, ಏನ್ ಆನ್ಸರ್ ಮಾಡ್ಲಿ? ಅಲ್ಲ ಸಪೋರ್ಟ್ ಮಾಡೋನೆಲ್ಲ, ಇವ್ರ ಪ್ರಕಾರ ಸಪೋರ್ಟ್ ಮಾಡೋನೆಲ್ಲ ಮದ್ವೆ ಮಾಡ್ಕೊಳಕ್ಕಾಗತ್ತ ನಾನು? ಅಯ್ಯೋ, ಈಗ ಇದೊಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ಪ್ರೊಫೈಲ್ ಅಲ್ಲಿ. ಏನಾಯ್ತಂದ್ರೆ ಎಕ್ಸ್ಪೀರಿಯನ್ಸ್, ಕೆಟ್ಟು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬಾ ಬೇಜಾರಾಗ್ತಾ ಇದೆ, ಯಾರಾದ್ರೂ ಫ್ರೀ ಇದ್ರೆ ಮೆಸೇಜ್ ಮಾಡಿ, ಸ್ಟೋರಿ ನೋಡಿ. ನನಗೆ ಗೊತ್ತಿಲ್ಲ, ಸರಿ ಇರು ಪಾಪ ಏನೋ ನೋಡೋಣ. ಸ್ಟೋರಿ ಅಂದ್ರೆ ಯಪ್ಪ ಕಣ್ಣು ಹೋಗ್ಬಿಡ್ತು ನನಗೆ. ಇವಾಗ ಒಂದು ಸ್ಟಾರ್ಟ್ ಆಗಿದೆ.
ತುಂಬಾ ಬೇಜಾರಾಗ್ತಿದೆ, ಯಾರಾದ್ರೂ ಸ್ಟೋರಿ ನೋಡಿ ಮೆಸೇಜ್ ಮಾಡಿ. ಹೌದು. ಸರಿ ನೋಡೋಣ, ಸ್ಟೋರಿ ಹಾಕಿದ್ರು ನೋಡೋಣ ಅಂತ ನೋಡ್ದೆ. ದೇವ್ರೆ, ಈ ತರ ನನ್ ಪ್ರೊಫೈಲ್ಗೆಲ್ಲ ಕಮೆಂಟ್ ಮಾಡ್ಬೇಡ್ರಪ್ಪ. ಒಂದ್ಸಲ 3 ಲೋಗ ಕಾಣಿಸ್ಬಿಡ್ತಾರೆ ಸ್ಟೋರಿ ನೋಡಿ. ಇನ್ನೊಂದು ಯಾವ್ದಾದ್ರು ಕ್ವಶನ್ ಇದೆಯಾ? ಇಂದು ಮಾಡಿದ್ರು ಅವ್ರಿಗೆ ಎಷ್ಟು ಆಸೆ ಅಂದ್ರೆ ಒಬ್ರೊಬ್ರು ಮಾಡ್ತಾರೆ. ನಂದು ಮೆಸೇಜ್ನ ವಿಡಿಯೋ ಮಾಡಿ, ಆಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕೆ ಬೇಕಂತ ಅದರ ಮೆಸೇಜ್ ಮಾಡೋದು, ಹಂಗೆ ಹಿಂಗೆ ಮಾಡೋದು. ಒಬ್ರು ಮಾಡಿದ್ರು, ಯು ಲುಕ್ ಲೈಕ್ ಚಾಲೆಂಜಿಂಗ್ ಸ್ಟಾರ್ ಸುದೀಪ್. ಹಾ ಅಂದ್ರೆ ಅವ್ರದ್ದು ಇಟ್ಕೊಂಡು ನಾನೇನಾದ್ರು ವಿಡಿಯೋ ಮಾಡ್ಲಿ ಅಂತ. ಇನ್ನೊಬ್ರು ಮಾಡ್ತಾರೆ, ನಿಮ್ಗೆ ಗಡ್ಸಿದ್ರೆ ನನ್ನ ರೋಸ್ಟ್ ಮಾಡಿ, ಎಲ್ರಿಗೂ ಮಾಡ್ತೀರಾ ಆಂಟಿ, ನನ್ನ ರೋಸ್ಟ್ ಮಾಡಿ, ನಿಮಗೆ ಗಡ್ಸಿದ್ರೆ ರೋಸ್ಟ್ ಮಾಡಿ ನೋಡೋಣ, ನನ್ನ ಪ್ರೊಫೈಲ್ ಮೆನ್ಷನ್ ಮಾಡ್ಲಿ ಅಂತಾನೆ ಅವರು. ಹಂಗ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಸಿಗ್ತಾ ಇಲ್ವಲ್ಲ. ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದಾರೆ ಹಂಸ ಅವ್ರಿಗೆ, ಸಿಕ್ಕಾಪಟ್ಟೆ ಕ್ವಶನ್ ಸ್ಕ್ರಾಲ್ ಮಾಡ್ತಿದ್ದಾರೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸಿಂಗಲ್ಸ್ ಇದ್ರೆ ಸೆಟ್ ಮಾಡಿ, ನಾನು ಬ್ರೋಕರ್ ತರ ಕಾಣಿಸ್ತೇನೆ ಸೆಟ್ ಮಾಡಕ್ಕೆ. ನನ್ಗೆ ಇದಾರು ಸೆಟ್ ಮಾಡ್ಕೊಡ್ರಿ ಆಯ್ತಾ, ಆಮೇಲೆ ನಾನೀಗ ಸೆಟ್ ಮಾಡ್ತೀನಿ. ಏನು ಇನ್ಸ್ಟಾಗ್ರಾಮ ಮ್ಯಾಟ್ರಿಮೋನಿನ ಅದು. ಅಯ್ಯೋ, ಎಷ್ಟೊಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಇದು ಮಾಡಿದ ಜೊತೆ ನಿಮ್ ಸ್ಮೆಲ್ ಕ್ಯೂಟ್ ಆಗಿದೆ. ಸ್ಮೆಲ್ ಕ್ಯೂಟ್ ಆಗಿರಲ್ಲ, ಸ್ಮೆಲ್ ಕ್ಯೂಟ್ ಆಗಿರಲ್ಲ. ಯಪ್ಪ, ಇವಾಗ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದ್ಯಪ್ಪ ನನ್ಗೆ ಕರ್ಕಿ 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 ಅನ್ಕೊಂಡು. ಅದು ಏನಂತ ಗೊತ್ತಿಲ್ಲ, ಒಬ್ರು ಯಾರೋ ಹೇಳಿದ್ರು ಕಪ್ಪಿದ್ಯಾ ಅಂತ, ಅದೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಕರ್ಕಿ ಇವಳು. ಆಮೇಲೆ ಕರ್ಕಿ ಅಂತ ಪಕ್ಕದಲ್ಲಿ ಹಾರ್ಟ್ ಹಾಕ್ತಾರೆ. ಅದ್ ಯಾವ ತರ ಕರ್ಕಿ ಅಂತ ಬೈತಿದ್ಯೋ, ನಿನ್ ಪ್ರೀತಿಯಿಂದ ಕರ್ಕಿ ಅಂತ ಪಕ್ಕದಲ್ಲಿ ಹಾರ್ಟ್ ಹಾಕ್ತಾರೆ, ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಓಕೆ, ಫೇರ್ ಅಂಡ್ ಲವ್ಲಿ ತಂದ್ಕೊಂಡು ಹಾಕೊಂಡು ಬೆಳ್ಳಗ್ ಕಾಣಿಸ್ತೀನಿ, ಇನ್ನೇನ್ ಹೇಳಕ್ಕಾಗಲ್ಲ ನನ್ಗೆ. ತುಂಬಾ ಅದು ಜಾಸ್ತಿ ಆಗ್ಬಿಟ್ಟಿದೆ. ಯು ಆರ್ ಮೈ ಸ್ವೀಟ್ ಕರ್ಕಿ ಅಂತಾರ ಒಬ್ರು. ಕರ್ಕಿ ಅಂತ ಇಲ್ಲಿ ಪಕ್ಕದಲ್ಲಿ ಹಿಂಗೆ ಕಿಸ್ ಸಿಂಬಲ್ ಕೊಡೋದು, ಏನ್ ನೀವ್ ಅಟ್ಲೀಸ್ಟ್ ಬೈತಾ ಇದ್ದೀರಾ ಬರೀ ಕರ್ಕಿ ಅಂತ ಹಾಕಿ, ಅದ್ರ ಪಕ್ಕದಲ್ಲಿ ಹಾರ್ಟ್ ಹಾಕಿ, ನನಗೆ ವಾಪಸ್ ಬೈಯಕ್ಕೂ ಆಗಲ್ಲ ನಿಮ್ಗೆ, ಪಾಪ ಹಾರ್ಟ್ ಹಾಕಿದಾರಲ್ಲ ಅಂತ. ನನ್ಗೆ ಬಟ್ ಅಲ್ಲ, ಇಷ್ಟರಲ್ಲ ಇಷ್ಟು ಫನ್ ಇದೆ ನಿಮ್ಗೆ. ಎಂತೆಂತ DMs ತುಂಬಾ ಕ್ರೇಜಿ ಆಗಿ ಬರುತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು DM ತಗೊಂಡು ಕಮೆಂಟ್ ಇದು ವಿಡಿಯೋ ಮಾಡಿ. ಇನ್ನೊಂದು ಯಾವ್ದೋ ನೋಡ್ದೆ ಅನ್ಸುತ್ತೆ ನಿಮ್ ರೀಲ್ಸ್, ನನ್ನ ಲೈಕ್ ಮಾಡಿ, ನನ್ನ ಶೇರ್ ಮಾಡಿ. ಹೌದು, ನೀವು ಅದು ಹೇಳ್ಬೇಕು ಅನ್ಕೊಂಡೆ. ಇವತ್ತು ಏನಂತ ಹಾಕಿದ ಅವ್ರೇನೆ, ಅದೇ ಸೇಮ್ ಪರ್ಸನ್, ಅವ್ರ ಫೋಟೋ ನಿಮಗೆ ಮಾತಾಡ್ತು, ಈ ವಿಡಿಯೋ ಕಳ್ಸಿದಾರೆ ಏನೋ. ಓಕೆ, ಸಪೋರ್ಟ್ ಮಾಡಿ ಗೇಸ್, ನ್ಯೂ ಪೋಸ್ಟ್ ಲೈಕ್ ಮೀ ಅಂತೆ. ಗೇಸ್ ಅಂತಾನೆ ಹಾಕಿದ್ದಾರೆ. ಹೌ ಡು ಐ ಲುಕ್ ಲೈಕ್ ಗೇ? ನಾನು ತೋರ್ತಲ್ಲ ಈ ಪಾಪ. ಅವ್ರದ್ದು ಯಾವ್ದೋ ವಿಡಿಯೋ, ಅವ್ರ ಹೆಸರು ಬ್ಲರ್ ಮಾಡ್ಬಿಡ್ರಿ ಪಾಪ. ಸಪೋರ್ಟ್ ಮಾಡಿ ಗೇಸ್, ನ್ಯೂ ಒನ್ ಪೋಸ್ಟ್ ಲೈಕ್ ಮೀ ಅಂತೆ. ಇದೆ ಸರ್ ಹತ್ರ. ದೇವ್ರೆ, ದಿನ ಗೇ ಓಕೆ, ನಂಗೆ ಹುಡುಗರ ಮೇಲೆ ಇಂಟ್ರೆಸ್ಟ್ ಗೇ ಅಂದ್ರೆ ಪರವಾಗಿಲ್ಲ. ಇನ್ನೇನು ಹೇಳಕ್ಕಾಗತ್ತೆ. ಅಪ್ಪ ಮೈ ಗಾಡ್, DM ಕಳ್ಸೋ ಅಂತವ್ರಿಗೆಲ್ಲ ಗೋವಿಂದ ಗೋವಿಂದ, ದೊಡ್ಡ ನಮಸ್ಕಾರ. ಎಲ್ಲೆಲ್ಲಿಂದ ಹುಡುಕ್ತಿರ ಇಂಥ ಐಡಿಯಾಗಳು, ಅದು ನಮ್ಮ ಹಂಸ ಅವ್ರಿಗೆ ಹುಡುಕೊಂಡ್ ಬರುತ್ತೆ. ಎಷ್ಟು ಅಭಿಮಾನಿಗಳು ಹಂಸ ಅವ್ರೆ ನಿಮ್ಗೆ, ಏನ್ ಕತೆ? ಹೆಂಗೆ ಫೋಟೋಗ್ರಾಫ್ ಎಲ್ಲ ಇನ್ನೊಂದು 2 ವರ್ಷ ಬಿಟ್ಬಿಟ್ರೆ ಹೆಂಗೆ? ನಾಗರಬಾವಿ ಫುಲ್, ಮುದಿನಪಾಳ್ಯ ಸರ್ಕಲ್ ಫುಲ್ ಹಂಸ ಅಭಿಮಾನಿಗಳೇ ತುಂಬಿರ್ತಾರೆ. ಬಟ್ ಹೆಂಗ ಅನ್ಸುತ್ತೆ, ಹೌ ಇಟ್ ಫೀಲ್ಸ್ ಅಂದ್ರೆ, ಓಕೆ ದ ರೀಲ್ಸ್ ಎಲ್ಲ ಫೈನ್, ಸೊ ರೀಲ್ಸ್ ಮಾಡ್ತೀರಾ ಅಂತಾನೆ ಕ್ವಶನ್ಸ್ ಕಳ್ಸೋರು ಇರ್ತಾರೆ. ಬಟ್ ಅವ್ರ ಕ್ವಶನ್ ಕಳ್ಸೋದಕ್ಕೆ ಆ ಸ್ಪಾಂಟೇನಿಯಸ್ ಆಗಿ ಉರಿಸ್ತಿರಲ್ಲ, ಅಂದ್ರೆ ಇಟ್ಸ್ ಲೈಕ್ ಅದು ತುಂಬಾ ಜನಕ್ಕೆ ಬರಲ್ಲ. ಅದು ಸ್ಪಾಂಟೇನಿಯಸ್ ಆಗಿ ನಮ್ ಹಾಸನ್ ಕಡೆಯವ್ರಂಗೆ ಆಲ್ಮೋಸ್ಟ್ ಉರ್ಸಕ್ಕೆ ಫೇಮಸ್ ನಾವು. ನಗ್ನಗ್ತಾನೆ ಉರ್ಸ್ಬಿಡ್ತೀವಿ. ಇಟ್ಸ್ ವೆರಿ ನೈಸ್. ಸೊ ಯಾವಾಗ ಅನ್ನಿಸ್ತು ಈ ತರ ಬರ್ತಿರೋ DMsಗೆಲ್ಲ ನಾನು ಇದೇ ತರ ಟಕ್ಕರ್ ಕೊಡ್ಬೇಕು? ಅದೇ ಹೇಳಿದ್ನಲ್ಲ, ಅದೆರಡು ರೀಲ್ಸ್ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಸೊ ಇನ್ನೊಂದು ಬ್ಯಾಡ್ ಕಮೆಂಟ್ ಹಾಕಿದ್ದು, ಅದು ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಿದೆ, ಅದು ಇಷ್ಟ ಆಯ್ತು. ಹಂಗಂಗೆ ಫನಿಯಾಗಿ ರಿಪ್ಲೈ ಮಾಡ್ತೀನಿ. ಸೊ ಜನಗಳಿಗೆ ಇಷ್ಟ ಆಯ್ತು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೂಪರ್ ವೆರಿ ನೈಸ್. ಸೊ ಇವಾಗ ನಮ್ಮ ಹುಡುಗಿ ಹಾಸನದ ಹುಡುಗಿ ಅಂತ ಹೇಳಿರೋದ್ರಿಂದ ಇದು ತಮ್ಮನೇಲೋ ಹಾಸನದ ಹುಡುಗಿ ಅಂತಾನೆ ಆಗ್ಬಿಡುತ್ತೆ. ಹಾಸನ ಅನ್ನೋದು ಅಷ್ಟು ಬಳಸ್ತಾ ಇದೀವಿ. ಬಟ್ ಎನಿವೆ, ಹಾಸನ ಹುಡುಗಿ ನೀವು. ಹಾಸನಲ್ಲಿ ಒಂದು ಲ್ಯಾಂಗ್ವೇಜ್ ಅಂದ್ರೆ, ಹಾಸನಲ್ಲಿ ಅನ್ನೋದಕ್ಕಿಂತ ಹಾಸನ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಂತ ಅನ್ಕೊಳ್ಳೋಣ. ಚಂದ್ರಾಯಪಟ್ಟಣ ಈ ತರ ಹಳ್ಳಿಗಳು ಅನ್ಕೊಳ್ಳೋಣ, ಅದ್ ಆಲ್ಮೋಸ್ಟ್ ಹಾಸನ ಅಂತಾನೆ ಬರುತ್ತೆ. ಸೊ ನನಗೀಗ ಹಂಸ ಅವರು ತಮ್ಮ ಟ್ಯಾಲೆಂಟ್, ಈಗ ಒಂಥರ ಈ ಪ್ರತಿಭಾ ಕಾರಂಜಿಗೆ ಟ್ಯಾಲೆಂಟ್ ನ ಪ್ರದರ್ಶನಕ್ಕೆ ಇಡ್ತೀವಿ ಗೊತ್ತಾ, ಆ ತರ ಇವಾಗ ಹಂಸ ಅವ್ರನ್ನ ಒಂದಷ್ಟು ಟಾಸ್ಕ್ ನ ಮಾಡ್ಸೋಣ. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಗ್ಳೂರ್ ಕನ್ನಡ ಮತ್ತೆ ಹಾಸನ ಕನ್ನಡಕ್ಕೆ ಏನ್ ಡಿಫ್ರೆನ್ಶಿಯೇಟ್ ಅನ್ನೋದು ನೀವು ಹೇಳ್ಬೇಕು.
ಅಂದ್ರೆ ನಮ್ ಕಡೆ ಹಿಂಗ್ ಅಂತೀವಿ ಅಂತ. ಸೊ ನಾನು ಒಂದಷ್ಟು ಕೇಳ್ಕೊಂಡು ಹೋಗ್ತೀನಿ ಬೆಂಗಳೂರು ಕನ್ನಡದಲ್ಲಿ. ಸೊ ಅಂದ್ರೆ ನೀವು ಹಾಸನ್ ಕನ್ನಡದಲ್ಲಿ ಏನ್ ಮಾತಾಡ್ತೀವಿ ನಾವು, ಹಾಸನ್ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾತಾಡ್ತೀವಿ ಅಂತ ಹೇಳ್ಬೇಕು, ಓಕೆನಾ? ಇದು ನಮ್ದು ಪ್ರಾಪರ್ ಬೆಂಗಳೂರು ಸಿಟಿ ಕನ್ನಡ ಮಾತಾಡ್ತೀನಿ ಈಗ ನಾನು. ಸೊ ನಿಮ್ಗೆ ಹಾಸನದವ್ರು ಏನಾರು ನೋಡ್ತಾ ಇದ್ರೆ ಲೈಕ್ ಯು ಕ್ಯಾನ್ ಆಲ್ಸೋ ಕಾಮೆಂಟ್, ನಾವ್ ಹಿಂಗ್ ಮಾತಾಡ್ತೀವಿ ಈ ವರ್ಡ್ಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹೇಳಿ ಇಬ್ರು ಹೇಳೋಣ. ಕಾಮೆಂಟ್ ಮಾಡಿ, ನಮ್ ಕಡೆ ಹಂಗಂತೀವಿ, ನಿಮ್ ಕಡೆ ಹೆಂಗಂತೀರಾ ಕಾಮೆಂಟ್ ಮಾಡಿ. ಹಂಗಂದ್ರೆ ಹಿಂಗಂದ್ರೆ ಹಂಗಂತಿ, ಹಂಗೇನಾರು ಇದ್ರೆ ಕಾಮೆಂಟ್ ಮಾಡಿ. ಸ್ವಲ್ಪ ಜಾಗ ಬಿಡಿ, ಅದು ನಮ್ಮ ಬೆಂಗಳೂರು ಕನ್ನಡ ಸ್ವಲ್ಪ ಜಾಗ ಬಿಡಿ ಮೇಡಮ್ ಅಂತೀವಿ. ಸ್ವಲ್ಪ ಒತ್ಕೊಳ್ಳಿ ಮೇಡಮ್, ಸ್ವಲ್ಪ ಜರ್ಗಿ ಮೇಡಮ್, ಒತ್ಕೊಳ್ಳಿ. ಇಲ್ಲಿ ಯಾರಿಗೂ ಆಲ್ಮೋಸ್ಟ್ ಗೊತ್ತೇ ಇಲ್ಲ ಒತ್ತು ಅಂದ್ರೆ ಏನ್ ಒತ್ಲಿ ಅಂತಾರೆ. ನಾನು ಕಾಲೇಜಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನನ್ ಫುಲ್ ಡಿಫ್ರೆಂಟ್ ಆಗಿತ್ತು ಭಾಷೆ, ಆಯ್ತಾ? ಒತ್ಕೋ ಏನ್ ಒತ್ತಾರೆ ಅವ್ರು ಕೇಳ್ತದ, ಏನ್ ಒತ್ಲಿ, ಬಾ ಒತ್ತುತ್ತೀನಿ ಅಂತ. ಜರ್ಗು. ಎಸ್ ಅದು ಏಜ್ ವೈಸು ಇದೆ. ಈಗ ಏನಾರ ಅಜ್ಜಿಗೆ ಹೇಳಿದ್ರೆ ನಾವು ಸ್ವಲ್ಪ ಜಾಗ ಕೊಡಿ ಅಂತ, ಒತ್ತವ ಆ ಕಡಿಕೆ ಅಂತಾರಲ್ವಾ, ಹೊಸಿ ಒತ್ಕಳವ ಆ ಕಡಿಕೆ, ಅದು ಟೋನ್ ಕಂಪ್ಲೀಟ್ ಡಿಫ್ರೆಂಟ್ ಅಲ್ಲ. ಹೊಸಿ ಒತ್ಕಳೆ ಆ ಕಡೆ ಕೋಪದಲ್ಲಿ ಹೇಳ್ಬೇಕ. ಓಕೆ, ಈಗ ಜಾಸ್ತಿ ಕೋಪ ಬರಿಸ್ತಾರೆ, ಅದಕ್ಕೆ ಏನ್ ಅನ್ಬೋದು? ಜಾಸ್ತಿ ಕೋಪ ಬರಿಸ್ತಾರೆ, ನಂಗೆ ನೆತ್ತಿಗೆ ಏರ್ಸ್ಬಿಡ ಹೇಳ್ತಾ ಇದೀನಿ ನಾನು ಅಂತಾರಲ್ವಾ ನಮ್ಮ ಹಾಸನ ಕಡೆ. ನಾನು ಸ್ವಲ್ಪ ಹಾಸನದಲ್ಲಿ ಆಗಿರೋದ್ರಿಂದ ನಂಗೆ ಮುಂಚೆ ಚೂರು ಗೊತ್ತು. ನೆತ್ತಿಗೇರ್ಸ್ಬೇಡ ಅಂತ. ನಮ್ ಕಡೆ ಕೋಪ ಬರ್ತೀವಿ, ಯಾಕೆ ಮಲಾಗ್ರ ಬಂದಂಗ ಆಡ್ತಿದ್ಯಾ ಅಂತಾರೆ. ಸೂಪರ್. ಓಕೆ, ಇದಂತೂ ಎಲ್ಲರಿಗೂ ಗೊತ್ತು, ತಗೋ ಕ್ವಾ. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಕ್ವಾ ಕ್ವಾ ಅದು ಬರುತ್ತೆ, ಕ್ವಾ ಅಲ್ವಾ? ಹೌದು. ಬೆಳಗ್ಗೆ ಒತ್ತಾರೆ. ಊಟ ಮಾಡ್ದ? ಉಂಡ ಉಂಡಿಲ್ಲ ಇನ್ನೂ ಒತ್ತಾಯ್ತು ಗುಂಡು. ಓಕೆ, ಜಾಸ್ತಿ ಅಪ್ಪರ ಅಲ್ವಾ? ಅದು ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಏನ್ ಗೊತ್ತಿಲ್ಲ ನನ್ನ ಪ್ರಕಾರ. ಅಪ್ಪರ ತಿಂದೆ, ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಅಪ್ಪರ ತಿಂದೆ. ಹೌದು. ಸೂರ್ಯ ಮುಳುಗ್ತಾ ಇದೆ. ಒತ್ತಾಯ್ತೈತೆ, ಬೇಗ ಉಣ್ಬಿಟ್ಟು ಮಲಿಕಳಿ. ಅಷ್ಟೇ ಹೇಳಿ, ಅಷ್ಟೇ. ಸೊ ಇನ್ನೇನಾದ್ರೂ ಹಾಸನ್ ವರ್ಡ್ಸ್ ಮತ್ತೆ ಬೆಂಗಳೂರು ವರ್ಡ್ಸ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆಮೇಲೆ ಇದು ಹೇಳ್ತಾರೆ, ಈಗ ನಾವು ಶಾಕ್ ಆಗ್ಬಿಟ್ಟು ಹೌದಾ, ವಾ ಕೇಳ್ಬೇಕಾದ್ರೆ ಗಾಸಿಪ್, ವಾ ಹಂಗಂತ. ಈಗ ಹಂಸ ಒಳಗೆ ಒಂದು ಆಂಟಿ ಬಂದಿದ್ದಾರೆ ಅನ್ಕೊಳ್ಳೋಣ. ಹಂಸ ಆಂಟಿ ಅಲ್ಲ, ಹಂಸ ಒಳಗೆ ಆಂಟಿ ಬಂದಿದ್ದಾರೆ. ಗೊತ್ತಾಯ್ತು. ಹಂಸ ಅವರು ಒಂದು 35-40 ಏಜ್ ಪರಕಾಯ ಪ್ರವೇಶ ಮಾಡ್ತಾರೆ. ಈಗ ಆಂಟಿ ಜೊತೆ ಇವರು ಅದನ್ನೇ ಈಗ ಇಬ್ರು ಕೂರ್ಸಿದ್ರೆ ಓಕೆ ಮಾಡಿಸ್ಬಿಡ್ಬೋದಿತ್ತು ಗೆಸ್ಟ್. ಈಗ ನಾನೇ ನಿಮ್ಗೆ ಕಂಪನಿಯನ್ನು. ಈಗ ಇಬ್ರು ಆಂಟಿರ್ ಮಾತಾಡ್ದಂಗೆ ಹಾಸನಲ್ಲಿ, ನಿಮ್ಗೆ ಹಾಸನದವ್ರು ಇಬ್ರು ಇನ್ಫ್ಲುಯೆನ್ಸರ್ಸ್ ಗೊತ್ತು, ಅವರು ಸಂಜು ಗೌಡ ಅಂತ. ಸಂಜು ಗೌಡ ಅವರೇ, ನಮ್ಮನ್ನ ನೋಡ್ತಾ ಇದ್ರೆ ಒಂಚೂರು ನಮ್ಮ ಇಂಟರ್ವ್ಯೂ ಬರ್ಬೋದಾ ಅಂತ ಕೇಳ್ತಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀರಾ ರೀ, ಅಪ್ರಿಶಿಯೇಷನ್ ಆಕ್ಚುಲಿ ಅದು. ಸೊ ತುಂಬಾ ಚೆನ್ನಾಗಿ ಆ ಲೋಕಲ್ ಲ್ಯಾಂಗ್ವೇಜ್ ನ ಆ ಫ್ಲೇವರ್ ತರ್ತೀರಾ, ತುಂಬಾ ಖುಷಿ ಆಗತ್ತೆ. ಬಟ್ ಈಗ ಆತರ ಮಾತಾಡೋಣ, ಈಗ ನನಗೂ ಒಂದು 35 ವರ್ಷ ಆಗ್ಬಿಡಿದೆ. 35 ವರ್ಷ ಆಂಟಿ ಅಂತಾರ, 40-45 ವರ್ಷ ಆಂಟಿ. ನೀವು 40-45 ವರ್ಷ ಹಂಸಗೌಡ. ಶುರು ನಿಮ್ ಕಡೆಯಿಂದ ಏನ್ ಟಾಪಿಕ್ ತಗೊಳ್ಳೋಣ? ಪಕ್ಕದ ಮನೆಯವರು ಹುಡುಗಿ ಓಡೋಗಿರೋದು, ಪಕ್ಕದ ಮನೆ ಯಾರೋ ಹುಡುಗಿ ಓಡೋಗಿರೋದು ಕಾನ್ಸೆಪ್ಟ್ ಅಂದ್ರೆ ಇದು. ನೆಕ್ಸ್ಟ್ ಶುರು ಮಾಡಿ. ನೋಡ್ದ ಆ ಮೂಲೆ ಮನಿ ನಿಂಗಿ ಮಗಳು ಯಾವನ್ನ ಲವ್ ಮಾಡ್ತೀನಂತೆ ಕಣೆ. ಒಂಟೆ ಅವಳು ತಗೋ, ನಂಗ್ ಮೊದ್ಲೇ ಗೊತ್ತಿತ್ತು. ಅಯ್ಯೋ ಸರಿ ಇಲ್ಲ ತಗ, ಅವ್ರ ಅಮ್ಮನೇ ಸರಿ ಇಲ್ಲ, ಅವಳು ಸರಿ ಇರ್ತಾಳ. ಅಯ್ಯಪ್ಪ, ಯಾವಾಗ ಹಿಂಗಾತಂತೆ? ಅಯ್ಯೋ 3 ವರ್ಷದಿಂದ ಯಾರನ್ನ ಲವ್ ಮಾಡ್ತಿಲ್ಲಂತೆ, ಮೊನ್ನೆ ಒಡೋಗೋಳೆ. ಅವ ಏನ್ ಮಾಡ್ತಾವನಂತೆ? ಅಯ್ಯೋ ಕೇಳ್ಬೇಡ, ಸುಮ್ನಿರು, ಗಾರೆ ಕೆಲಸ ಮಾಡ್ಬೇಕು. ನಗಂಗಿಲ್ಲ, ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಇದನ್ನ ಯಾರಿಗೂ ನಾವು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಫನ್ನಿ ಆಗಿ ಮಾಡ್ತೀವಿ, ಫನ್ನಿ ಆಗಿ ತಗೊಳ್ಳಿ, ಓಕೆನಾ? ಅಷ್ಟೇ ಗೈಸ್. ಇಲ್ಲ ತಗೋತಾರ ನಮ್ ಜನ. ಇಟ್ಸ್ ಕಾನ್ಸೆಪ್ಟ್ ಬೇಸ್ ಅಲ್ಲಿ ಮಾಡ್ತಿರೋದು. ಅವನ ಗಾರೆ ಕೆಲಸ ಮಾಡ್ತೀನಂತೆ ಕಣೆ, ಅವ್ರ ಜೊತೆ ಓಡೋಗೋಳೆ. ಏನ್ ಬಂದತ್ತು, ಮನೇಲಿ ಇಂಜಿನಿಯರಿಂಗ್ ನೋಡಿದ್ರಂತೆ, ಇಂಜಿನಿಯರಿಂಗ್ ಹುಡುಗನ್ ನೋಡಿದ್ರಂತೆ. ಅಯ್ಯೋ ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ಲೆಲ್ಲ ಸೈಟ್ ಇತ್ತಂತೆ ಕಣೆ, ಇವ್ರು ನೋಡ್ರ ಗಾರೆ ಕೆಲಸ ಜೊತೆ ಓಡೋಗೋಳೆ.
ಅಲ್ಲ ಅಂತ ಹುಡ್ಕೊಂಡ್ ಬಿಟ್ಬಿಟ್ಟು ಅದೇನಂತೆ ಮಕ ನೋಡ್ಬೇಕು ನೀನು 3 ದಿನ ಊಟ ಸೇರಲ್ಲ ಅವ್ನ್ ಮಕ ನೋಡಿದ್ರೆ ಯಪ್ಪ ಅದ್ ಹೆಂಗ್ ಸಂಸಾರ ಮಾಡ್ತಾವೋ ನಮ್ ಕಾಲದಲ್ಲಿ. ನೋಡಿದ್ಯಾ ಹುಡ್ಗನ? ಅಯ್ಯೋ ನೋಡಿದ ಕರಿ ಮಸಿ ಇದ್ದಂಗ ಅವನೇ. ಯಾವಾಗ ನೋಡಿದೆ? ಜಾತ್ರೆಲ್ ಬಂದಿದ್ನಾ? ಜಾತ್ರೆ ಬಂದಿಲ್ಲ, ಅವತ್ ಕೂರ್ಸ್ಕೊ ಹೋಯ್ತಾ ಇದ್ದ ಕಡೆ ಬೈಕಲ್ಲಿ. ಅಯ್ಯೋ ತಪ್ಕೊಂಡ್ ಕೂತಿದ್ಲು. ಅಸಹ್ಯ ಆಯ್ತದಪ್ಪ, ನನ್ ಮಕ್ಳು ಹಿಂಗೆಲ್ಲ ಇಲ್ಲ ನೋಡು. ನಾನೇ ಮಾತಾಡ್ತೀನಿ ಅವಾಗಿಂದ. ಸೋ ನೈಸ್. ನನಗೆ ಕೌಂಟರ್ ಕೊಡಕ್ ಆಗ್ತಾ ಇಲ್ಲ. ವೆರಿ ನೈಸ್, ಟೋನ್ ಇಸ್ ಟೂ ಗುಡ್, ವೆರಿ ನೈಸ್, ಸೂಪರ್, ಅಪ್ರಿಸಿಯೇಷನ್. ಹಂಸ ಅವ್ರಿಗೆ ಏನೇನ್ ಟ್ಯಾಲೆಂಟ್ ಇದೆ ಎಲ್ಲ ಬತ್ತೈತೆ ಆಚೆ. ತುಂಬಾ ಚೆನ್ನಾಗ್ ಮಾತಾಡ. ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಗಾಸಿಪ್. ಆಂಟಿರು ಕುತ್ಕೊಂಡಾಗ ಈ ಓಣಿಲಿ ಬಾಲ್ಕನಿಲೆಲ್ಲ ಕುತ್ಕೊಂಡಾರ. ನೈಟ್ ಹೊತ್ತು ಏನಾದ್ರು ಕರೆಂಟ್ ಹೋಗ್ಬಿಟ್ರೆ ಮುಗೀತು, ಆಚೆ ಜಗ್ಲಿ ಮೇಲೆ ಕುತ್ಕೊಂಡು ಇದೇ ಕಾನ್ಸೆಪ್ಟ್ ಮಾತಾಡೋದು ಅಷ್ಟೇ. ಬಟ್ ಈಗ ಆಕ್ಚುಲಿ ಚಂದ ಗೊತ್ತಾ ಅದ್ ಕೇಳಕ್ಕೆ ಗಾಸಿಪ್ಸ್. ಅವ್ರ ಮನೆ ಅದೇನಂತಾರಲ್ಲ ಹರ್ದುರ್ಬಾಗಿರುತ್ತೆ, ಬೇರೆಯವ್ರ ಮನೆ ತೂತ್ ಮುಚ್ಚಕ್ ಹೋಗಿರ್ತಾರ ಅವರು. ಓ ಗಾಡ್. ಓಕೆ, ಸೂಪರ್ ರೀ, ಫ್ಯಾಂಟಾಸ್ಟಿಕ್. ಐ ಥಿಂಕ್ ಹಾಸನದವರು ಅದನ್ನೇ ಹೇಳ್ದೆ ನಾನು, ಈ ಬ್ಯಾಂಗ್ಳೂರ್ ಕನ್ನಡ ಮತ್ತೆ ಹಾಸನ್ ವರ್ಡ್ಸ್ ನೀವು ಒಂದ್ಸಲ ಮಿಕ್ಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಹಾಕಿ ನೋಡುವ ಯಾವ್ಯಾವ ಥರದ್ದು ವರ್ಡ್ಸ್ಗಳು ನಾವು ನಮ್ಮ ಬೆಂಗಳೂರು ಕನ್ನಡದವ್ರಿಗೂ ತಿಳಿಸೋಣ, ನಮ್ಮ ಹಾಸನ್ ಕನ್ನಡದಲ್ಲಿ ಈ ಥರ ನಾವು ಮಾತಾಡ್ತೀವಿ ಅಂತ. ಎನ್ವೇಸ್ ಮೂವಿಂಗ್ ಟು ನೆಕ್ಸ್ಟ್ ಒನ್. ಹಂಸ ಗೌಡ ಅಂತ ಅಂದಿದ ತಕ್ಷಣ ನಮಗೆ ಒಂದೇ ಗೊತ್ತು, ಸ್ಪಾಂಟೇನಿಯಸ್ ಹುಡುಗಿ, ಸಖತ್ ಬಬ್ಲಿ ಹುಡುಗಿ, ಸೂಪರ್ ಹುಡುಗಿ ಅಂತ ಹೇಳ್ಬಿಟ್ಟು. ಸೊ ಹಂಸ ಗೌಡ ಅವ್ರದ್ದು ಯಾವ ಲೆವೆಲಿಗೆ ರೀಲ್ಸ್ ವೈರಲ್ ಬರ್ತಾ ಇದೆ ಅಂತ ಅಂದರೆ ನಾನು ನಿಜ ಅನ್ಕೊಂಡ್ಬಿಟ್ಟಿದೆ ಬಿಗ್ ಬಾಸ್ 13ಗೆ ಹಂಸ ಗೌಡ ಫಸ್ಟ್ ಕಂಟೆಸ್ಟೆಂಟ್ ಅಂತ. ಅಗ್ನಿ ಪರೀಕ್ಷೆಲಿ ಕಾಣಿಸ್ಕೊಳ್ತಿಲ್ವೇ? ಆಕ್ಚುಲಿ ನನಗೆ ಸ್ವಲ್ಪ ದಿನದಿಂದ ಹೋಗ್ಬೇಕಂತ ಆಸೆ ಇತ್ತು, ನಿಜವಾಗ್ಲೂ ಆಸೆ ಇತ್ತು. ಬಟ್ ಇವಾಗ ನಿಜವಾಗ್ಲೂ ಇಂಟ್ರೆಸ್ಟ್, ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗಿಂದ ಹೆಂಗ್ ವರ್ಕ್ ಆಗುತ್ತೆ, ಕಂಟೆಂಟ್ಗೋಸ್ಕರ ಏನ್ ಮಾಡ್ತಾರೆ, TRPಗೋಸ್ಕರ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಹೋಗ್ಬೇಕಂತ ಏನ್ ಅನ್ಸ್ತಾ ಇಲ್ಲ. ಮೊದಲು ತುಂಬಾ ನಾನು ನೈನ್ತಿಂದಾನು ನೋಡಕ್ ಸ್ಟಾರ್ಟ್ ಮಾಡಿದ್ದು ಬಿಗ್ ಬಾಸ್. ಆಗ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ ಏನ್ ಬಿಗ್ ಬಾಸ್ ಅಂತ. ಅವಾಗ ಎಲ್ರಿಗೂ ಆಸೆ ಇರುತ್ತೆ ಒಂದ್ಸಲ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ. ಬಟ್ ಇವಾಗ ಒಂದು ಸ್ವಲ್ಪ ದಿನದಿಂದ ಇಷ್ಟ ಆಗ್ತದೆ. ಬಟ್ ಈಗ ಅಗ್ನಿ ಪರೀಕ್ಷೆ ಬೇರೆ ಬರ್ತಿದೆ, ನಿಜವಾಗ್ಲೂ ಅವ್ರು ಯಾರಿಗೋ ತಲೆ ಬೋಳ್ಸ್ಕೊ ಅಂತಾರೆ. ಇವ್ರಿಗೆಲ್ಲ ಸೆಲೆಬ್ರಿಟೀಸ್ಗೆಲ್ಲ ಕರೆಸ್ತಾರಲ್ಲ, ಅವ್ರಿಗೂ ಹಂಗೆ ಮಾಡ್ಸಿರ್ತಾರ. ಒಳಗೋದ್ಮೇಲೆ ಟಾಸ್ಕ್ ಮಾಡ್ಲೇಬೇಕು, ಅದು ಹೇಳಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು, ನಾವು ಗಿವ್ ಅಪ್ ಮಾಡ್ಬೋದು. ಟಾಸ್ಕ್ ಇಂದಾನೇ ಅಲ್ಲ ಬಿಗ್ ಬಾಸ್ ಶೋ ನಡೆಯೋದು, ನಮ್ಮ ಪರ್ಸನಾಲಿಟಿಯಿಂದನೂ ನಡೆಯುತ್ತೆ, ನಮ್ಮ ಬಿಹೇವಿಯರ್ ಏನಿದೆ ಅದ್ರ ಮೇಲೆ ನಡೆಯುತ್ತೆ. ಇವಾಗ ಅಗ್ನಿ ಪರೀಕ್ಷೆಯಲ್ಲಿ ಗಿನ್ನಿಸ್ ರೆಕಾರ್ಡ್ ಹರಿದಾಕಿ ಅದ್ ನಿಜವಾಗ್ಲೂ ನನ್ಗೆ ಅದೊಂಥರ ಬುಲ್ಶೀಟ್ ಅನಿಸ್ತು. ಸಾರಿ, ಹೇಳ್ಬೇಕು ಗೊತ್ತಿಲ್ಲ, ಬಟ್ ನನ್ ನಿಜವಾಗ್ಲೂ ಅದು ಬುಲ್ಶೀಟ್ ಅನ್ಸ್ತು. ನನ್ಗೊಬ್ಳಿಗೆ ಅಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಹಂಗೆ ಅನಿಸ್ತಿರೋದು. ಒಬ್ಬರಿಗೆ ಪಾಪ ಕಂಟೆಂಟ್ ಕ್ರಿಯೇಟರ್ ಇಬ್ರು ಅಪ್ಪ ಮಗ ಮಾಡ್ತಾರೆ, ಅವ್ರಿಗೆ ಅಕೌಂಟ್ ಡಿಲೀಟ್ ಮಾಡ್ಸಿದ್ದಾರೆ. ನನ್ಗೆ ಆ ಥರ ಎಲ್ಲ ಹೇಳಿದ್ರೆ ನನ್ ಐಡೆಂಟಿಟಿನೇ ಅದು ಹೆಂಗೆ ನಾನು ಡಿಲೀಟ್ ಮಾಡ್ಬಿಟ್ಟು ಹೋಗಕ್ಕಾಗತ್ತೆ? ಬಿಗ್ ಬಾಸ್ ಇವಾಗ ಹೋಗ್ಬೇಕಂತ ಅನ್ನಿಸ್ತಾ ಇಲ್ಲ. ಅದು ಯಾರು ಕರೆದೂ ಇಲ್ಲ, ನಾನು ವಿಡಿಯೋ ಹಾಕೂ ಇಲ್ಲ. ವಿಡಿಯೋ ಮಾಡಿ ಹಾಕಿದ್ರೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ವಿಡಿಯೋ ಮಾಡಿ ಹಾಕಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಇವಾಗ ಬಿಗ್ ಬಾಸ್. ಮೇ ಬಿ ನೀವು ಹೋಗ್ತಿದ್ರಿ ಅನ್ಸುತ್ತೆ, ನೀವು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಮಾಡಿದಿದ್ರೆ. ಬಟ್ ಇವಾಗ ಹೋಗಿದ್ದೀರಾ ಅನ್ಕೊಂಡ್ಬಿಡೋಣ ಅಗ್ನಿ ಪರೀಕ್ಷೆಗೆ. ಹಂಸ ಗೌಡರಿಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಅವರು ಹೋಗಿದ್ದಾರೆ ಅನ್ನೋ ಒಂದು ಫಾರ್ಮ್ಯಾಟ್ ಅಲ್ಲಿ ಇವಾಗ ಕೇಳ್ತಾ ಇದೀನಿ. ಈಗ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಇದ್ದೀರಾ, ನಾನ್ ಜಡ್ಜ್ ಅಂತ ಅನ್ಸುತ್ತಾ? ನನಗೆ ಡೌಟ್ ಇದೆ. ಬಟ್ ಇವಾಗ ಯಾರು ಇಲ್ಲ ಪಕ್ಕದಲ್ಲಿ ಬೇರೆಯವ್ರನ್ನ ಜಡ್ಜ್ ಮಾಡೋದಕ್ಕೆ, ಕೈಂಡ್ ಆಫ್ ಅ ಜಡ್ಜ್ ಅಷ್ಟೇ. ಸೊ ಇಲ್ಲಿ ಸುಮ್ಮನೆ ಜಡ್ಜ್ ಅಂತ ಫೀಲ್ ಮಾಡಿ, ನಾನು ಕೊಡಲ್ಲ. ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಆಬ್ವಿಯಸ್ಲಿ ಎಲ್ಲ ಜಡ್ಜಸ್ ಏನ್ ಮಾಡ್ತಿದ್ದಾರೆ, 1 ನಿಮಿಷ ಕೊಡ್ತಿದ್ದಾರೆ ಟು ಪ್ರೂವ್ ದೆಮ್ಸೆಲ್ಫ್. ಸೊ ಈಗ ಹಂಸಗೌಡ ನಾವು ನೋಡಿರೋದು ಟ್ರೋಲ್ಗೆ ರಿಪ್ಲೈ ಕೊಡೋ ಹಂಸಗೌಡ. ಬಟ್ ಇನ್ನೇನ್ ಕೊಡ್ಬೋದು ಬಿಗ್ ಬಾಸ್ ಮನೆಗೆ ಹಂಸಗೌಡ ಅಂತ ಬಂದಾಗ 1 ನಿಮಿಷ ಅವಕಾಶ ಸಿಗತ್ತೆ. ಈಗ ಆನ್ಸರ್ ಮಾಡಿ. ಇವಾಗ ಫಸ್ಟ್ ನಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂತೀನಿ. ಅದಾದ್ಮೇಲೆ ನೀವು ಓಕೆ ಈಗ ಚಂದನ್ ಶೆಟ್ಟಿ ಅಂತ ಅನ್ಕೊಳ್ಳಿ, ನೀವು ಚಂದನ್ ಶೆಟ್ಟಿನ ಇಂಪ್ರೆಸ್ ಮಾಡು ಅಂತ ಹೇಳ್ತೀರಾ. ನಾನು ಫಸ್ಟ್ ಹೇಳ್ತೀನಿ, ಚಂದನ್ ಶೆಟ್ಟಿ ಅವರ ನಿಮ್ದು ಸೀಸನ್ ನಾನು ಫುಲ್ ನೋಡಿದ್ದೀನಿ. ಆ್ಯಕ್ಚುಲಿ ನಿಮ್ಮದು ಫ್ಯಾನ್ ಪೇಜ್ ಓಪನ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೆ, ಎಷ್ಟು ವೋಟ್ ಮಾಡ್ತಿದ್ದೀನಿ, ನೆಂಟ್ರ ಹತ್ರ ಎಲ್ಲ ವೋಟ್ ಮಾಡ್ತೀನಿ, ನನ್ನ ಅಮ್ಮನ ಫೋನೆಲ್ಲ ತೊಗೊಂಡು ನಾನು ವೋಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿ ಆಬ್ವಿಯಸ್ಲಿ ಇಂಪ್ರೆಸ್ ಆಗ್ತಾರೆ. ಮಾಡ್ಬಿಟ್ಟು ಇಂಪ್ರೆಸ್ ಆಗಾದ್ಮೇಲೆ ಹೇಳ್ತದೆ ಇದೆಲ್ಲ ಕಂಟೆಂಟ್ಗೋಸ್ಕರ ಹೇಳಿದ್ದು, ಇಂಪ್ರೆಸ್ ಮಾಡೋಕ್ಕೋಸ್ಕರ ಹೇಳಿದ್ದು, ನಾನು ಮಾಡಿಲ್ಲ ಹಾಗೆ. ಆಯ್ತು. ಬಟ್ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕೆ ಒಂದಷ್ಟು ಪಾಯಿಂಟ್ಸ್ ಬೇಕಾಗತ್ತೆ ಮನೆ ಒಳಗಡೆ. ಸೊ ಆ ಪಾಯಿಂಟ್ಸ್ ಏನು ಅಂದ್ರೆ, ಹಂಸ ಅವ್ರನ್ನ ಕುತ್ಕೊಂಡ್ ಜನ ಏನಕ್ ನೋಡ್ಬೇಕು, ಅಂಡ್ ಆ ಮನೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. 3 ತಿಂಗಳು ಇರ್ತೀವಿ, ಸೊ ಆ ಮನೆಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು? ಓಕೆ, ನಾನು ಟಾಸ್ಕ್ ಅಂತ ಬಂದ್ರೆ ಟಾಸ್ಕ್ ಆಡ್ತೀನಿ. ಆಮೇಲೆ ಜಾಸ್ತಿ ನಾನು ಕೋಪ ಮಾಡ್ಕೊಳ್ಳಲ್ಲ, ಕಂಟ್ರೋಲ್ ಮಾಡ್ಕೊಂತೀನಿ. ಅದು ಹೆಲ್ಪ್ ಆಗುತ್ತೆ. ಟ್ರಿಗರ್ ಮಾಡಿದ್ರೆ ನನಗೆ ಗೊತ್ತು ನಂಗೆ ಹೆಂಗೆ ಆನ್ಸರ್ ಮಾಡ್ಬೇಕಂತ, ಆ ಥರ ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಅದಾದ್ಮೇಲೆ ಇನ್ನೇನಿರುತ್ತೆ, ಊಟದೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ನಾನು. ಸೂಪರ್.
ಅದರಲ್ಲಿ ತುಂಬ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಬಂದಿರುತ್ತೆ. ಅವ್ರ ಹತ್ರ ಮ್ಯಾನೇಜ್ ಮಾಡಬೇಕು ನನಗೆ ಗೊತ್ತು. ಅದನ್ನು ನಾನು ಫನಿ ವೇಲಿಲ್ಲ, ನನಗೆ ಹೆಂಗೆ ನಾನು ಟ್ರಿಗರ್ ಆಗದೆ ಇಲ್ಲಾಂದರೆ ಅವ್ರಿಗೆ ಹರ್ಟ್ ಮಾಡದೆ ಇರೋ ಥರ ಆನ್ಸರ್ ಮಾಡ್ಕೊಂಡು ನನ್ನ ಪಾಡಿ ನಾನು ಖುಷಿಯಾಗಿರ್ತೀನಿ. ನಾನು ಇರೋದೇ ಹೆಂಗೆ ಅಂದರೆ ಜೋವೆಲ್ ಆಗಿರ್ತೀನಿ, ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ. ಮೋಸ್ಟ್ಲಿ ಇಷ್ಟ ಆಗುತ್ತೆ. ನಿಮ್ಗೆ ಹೆಂಗೆ ನಿಮ್ಮ ಪಕ್ಕದ ಮನೆ ಹುಡುಗಿ ಇಷ್ಟ ಆಗ್ತಾಳೋ ಹಂಗೆ ಇಷ್ಟ ಆಗುತ್ತೆ, ಹಂಗಿರ್ತೀನಿ. ನನಗೆ ಹೆಂಗೆ ಕಂಟೆಂಟಲ್ಲಿ ನನ್ನ ನೋಡಿದ್ದೀರಾ, ಹೆಂಗೆ ನನ್ನ ವೀಡಿಯೋಸಲ್ಲಿ ನೋಡಿದ್ದೀರಾ ಹಾಗೆ ಇರ್ತೀನಿ. ನಾನು ರಿಯಲ್ ಲೈಫಲ್ಲೂ ಹಾಗೆ ಇರ್ತೀನಿ. ಈಗಲೇ ಜನ ಇಷ್ಟಪಟ್ಟಿದ್ದಾರೆ, ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗ್ತೀನಿ ಅಂತ ಅನ್ಕೋತೀನಿ ಅಂತ ಹೇಳ್ತೀನಿ. ವಾರೆ ವಾ, ಹೊಡಿರಪ್ಪ ಜೋರ ಚಪ್ಪಾಳೆ. ನನಗೆ ಇದು ಗೊತ್ತಿಲ್ಲ, ನೀವು ಸಡನ್ ಆಗಿ ಕೇಳಿದ್ರೆ ಏನೇನು ಮಾತಾಡಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ಏನೇನ್ ಮಾತಾಡ್ತೀವಿ ಅಂತಾನೆ ಗೊತ್ತಾಗಲ್ಲ ಬಿಡಿ, ಪರವಾಗಿಲ್ಲ. ಹೌದು, ಬಟ್ ಸೋ ಕೂಲ್. ಅಂದ್ರೆ ಈಗ ನಿಮ್ಗೆ ಆಮೇಲೆ ಇನ್ನೊಂದು, ನಾನು ಕಂಟೆಂಟ್ಗೋಸ್ಕರ ಫೇಕ್ ಮಾಡೋದು, ನನ್ನ ತೋರಿಸ್ಲಿ ಜಾಸ್ತಿ ಅಂದ್ಬಿಟ್ಟು ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದು, ಅವೆಲ್ಲ ನಿಜವಾಗ್ಲೂ ಮಾಡೋದಲ್ಲ. ಅದು ಮಾಡಲಿಲ್ಲ ಅಂದ್ರೆ ಮೋಸ್ಟ್ಲಿ ಮನೆಗೆ ಕಳಿಸ್ಬೋದು. ಹೆಂಗೆ ಹೋದ್ರೆ ಎಷ್ಟು ವಾರ ಇರ್ಬೋದು ನಿಮ್ ಪ್ರಕಾರ? ಅದು ನನ್ನ ಇಷ್ಟ, ಫಿನಾಲೆ ತನಕ ಇರ್ತೀನಿ ಅಂತ. ಹಂಗೆ ನಾವು ಡಿಮೋಟಿವೇಟ್ ಮಾಡ್ಕೋಬಾರ್ದಲ್ವ. ನಮ್ಮ ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಹೋದ್ರೆ ನೀನ್ ಫಿನಾಲೆ ತನಕ ಇರ್ತೀಯ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ವೈಬ್ ಮ್ಯಾಚ್ ಆಗೋರು ಸಿಕ್ಕರೆ ಇರ್ತೀನಿ, ಇಲ್ಲಾಂದ್ರೆ ನಾನು ಒಬ್ಳೆ ಸೈಲೆಂಟ್ ಆಗಿ ಕುತ್ಕೊಬಿಡ್ತೀನಿ. ನಾನು ನಿಜವಾಗ್ಲೂ ಸೈಲೆಂಟ್ ಆಗಿ ಕುತ್ಕೊಬಿಡ್ತೀನಿ. ಇವ್ರು ಸವಸನೆ ಬೇಡ ಅಂತ ಕುತ್ಕೊಬಿಡ್ತೀನಿ. 1 ವಾರ 2 ವಾರ ಕಳಿಸ್ಬಿಡ್ತಾರೆ. ಹಂಗಿದ್ರೆ ನನ್ಗೆ ಯಾರು ವೈಬ್ ಮ್ಯಾಚ್ ಆಗೋರು ಸಿಕ್ಕರೆ ನೋಡೋಣ, ಹೋಗೋಣ ಮುಂದೆ, ಎಷ್ಟೊಂದು ವೀಕ್ಸ್ ಹೋಗ್ಬೋದು. ಕ್ರೇಜಿ. ಅದೇ ಕೇಳ್ಪಟ್ವಪ್ಪ, ತುಂಬಾ ಶೈ ಪರ್ಸನ್ ಅಂತೆ. ಅದ್ ಯಾವ ಆಂಗಲ್ ಇಂದ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ನನ್ಗೆ ಶಾಕ್. ಅದೇ ಹೇಳಿದ್ನಲ್ಲ, ಎಲ್ಲ ಮೂಲಗಳಿಂದ ಬಂದಿರೋ ನ್ಯೂಸ್ ಇದು. ತುಂಬಾ ಶೈ ಆಗ್ತಾರಂತೆ, ತುಂಬಾ ಕ್ಲೋಸ್ ಸರ್ಕಲ್ ಇದ್ರೆ ಮಾತ್ರ ಲೈಕ್ ಪಡಪಡ ಅಂತ ಮಾತಾಡೋದಂತೆ, ಇಲ್ಲಾಂದ್ರೆ ಶೈಯಾ? 143K ಫಾಲೋವರ್ಸ್, 179K ಇರೋ ಫಾಲೋವರ್ಸ್. ಇವ್ರು ಹೆಂಗ್ ಶೈ ಆಗ್ತಾರೆ ಅನ್ನೋದು ಆನ್ಸರ್ ಹೇಳ್ತಾರೆ ಇವಾಗ. ನನಗೆ ಎರಡೇ ಇರೋದು. ಒಂದು ತುಂಬಾ ಸೈಲೆಂಟ್ ಆಗಿರ್ತೀನಿ, ಒಂದು ತುಂಬಾ ಜಾಸ್ತಿ ಮಾತಾಡ್ತೀನಿ. ಇವೆರಡು ಮಧ್ಯೆ ಇಲ್ಲ, ಅಷ್ಟು ಒಂದಿರ್ತೀನಿ. ಸಿಕ್ಕಾಪಟ್ಟೆ ಇವಾಗ ವೈಬ್ ಮ್ಯಾಚ್ ಆಯ್ತು ಮಾತಾಡ್ತಾ ಇದೀನಿ. ಇಲ್ಲ ನೀವು ಹಂಗೆ ಫಾರ್ಮಲ್ ಆಗಿದ್ರೆ ನಾನು ಅಷ್ಟೇ ಹಂಗೆ ಎರಡರಲ್ಲಿ ಮಧ್ಯ ಇಲ್ವೇ ಇಲ್ಲ ನನಗೆ. ಇದ್ರೆ ತುಂಬಾ ಸೈಲೆಂಟ್ ಆಗಿರ್ತೀನಿ, ಇಲ್ಲ ತುಂಬಾ ಮಾತಾಡ್ತೀನಿ. ಸೂಪರ್. ವೈಬ್ ಯಾವ ಲೆವೆಲಿಗೆ ಮ್ಯಾಚ್ ಆಗ್ಬಿಟ್ಟಿದೆ ಅಂದ್ರೆ ಓದ್ ಜನ್ಮದಿಂದಾನೇ ಬಂದಿದೀವಿ, ಯಾವ ಲೆವೆಲಿಗೆ ಮ್ಯಾಚ್ ಆಗ್ಬಿಟ್ಟಿದೆ ವೈಬ್. ಆಮೇಲೆ ನನಗೆ ಹೆಂಗೆ ಅಂದ್ರೆ ಮನೇಲಿ ಒಬ್ಳೆ ವಿಡಿಯೋ ಮಾಡೋದಲ್ಲ, ನಾನು ನಮ್ಮ ಮನೆಯವ್ರ ಮುಂದೆ ಯಾರ ಮುಂದೆನೂ ಮಾಡಲ್ಲ, ಅಮ್ಮವ್ರ ಮುಂದೆ ಯಾರ ಮುಂದೆನೂ ಮಾಡಲ್ಲ, ನಾಚ್ಕೊಂತೀನಿ. ರೂಮಲ್ಲಿ ಹೋಗಿ ಮಾಡೋದು. ಅಕಸ್ಮಾತ್ ನನ್ನ ವಿಡಿಯೋಸು ನಮ್ಮ ಮನೇಲಿ ಹಾಕೊಂಡು ನೋಡ್ತಾ ಇದ್ರೆ ನಾನು ಆಫ್ ಮಾಡು ಅಂತೀನಿ. ಹೆಂಗೆ ಆಮೇಲೆ ನೋಡ್ತಾರ ಆಮೇಲೆ ನೋಡ್ತಾರೆ. ಹೆಂಗ್ ರೆಸ್ಪಾನ್ಸ್ ಈ ವಿಡಿಯೋಸ್ಗೆಲ್ಲ? ಚೆನ್ನಾಗಿ ನಮ್ಮನೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರು ಇನ್ನ ವ್ಲಾಗ್ಸ್ ಮಾಡು ಅಂತ ಹಿಂಸೆ ಕೊಡ್ತಾ ನಾನೇ ಮಾಡ್ತಾ ಇಲ್ಲ. ನನಗೆ ಏನೋ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲ. ಅಂತ ಇವಾಗ ನಾನೇನಂತಾರ ಎಕ್ಸ್ಪೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಿಲ್ಲ, ಕೆಡ್ದಾಗ ವಿಡಿಯೋ ಮಾಡ್ತಿಲ್ಲ. ಖುಷಿ ನಮ್ಮ ಮನೆಯವ್ರಿಗೆ. ಆಚೆ ಎಲ್ಲ ಸಿಕ್ಕಿದಾಗ ಮಾತಾಡ್ಸೋದು, ಸೆಲ್ಫಿ ತಗೋತಾ ಇದ್ರೆ ನಮ್ಮ ಮನೆಯವ್ರಿಗೆ ಖುಷಿ, ನಮ್ಮ ಮನೇಲಿ ಎಲ್ಲರಿಗೂ ಖುಷಿ ಆಗ್ತಾರೆ. ತಿನ್ನು ಬೆಳಿಬೇಕು ನೀನು, ಇನ್ನು ಚೆನ್ನಾಗಿ ಮಾಡು ಅಂತ ಇನ್ನ ಸಪೋರ್ಟ್ ಮಾಡ್ತಾರೆ. ಸೂಪರ್. ಸೊ ಅಂದ್ರೆ ಗೊತ್ತಿರೋರ್ ಜೊತೆ ಸ್ವಲ್ಪ ಆರಾಮಾಗಿ ಮಾತಾಡ್ತೀರಾ, ಇಲ್ಲ ಅಂತಂದ್ರೆ ಅಂದ್ರೆ ಒಂಥರ ಎ ಅಂದ್ರೆ ಝೆಡ್ ತುಂಬಾ ಮಾತಾಡಲ್ಲ. ನಿಮ್ಗೆ ಅನ್ಕಂಫರ್ಟಬಲ್ ಆಗ್ಬೇಕು ಮಾತಾಡ್ತೀನಿ. ಒಂದ್ಸಲ ನನ್ ಕಂಫರ್ಟ್ ಆದ್ರೆ ನೀವೇ ಅನ್ಕಂಫರ್ಟಬಲ್ ಆಗ್ಬೇಕು ಹಂಗ್ ಮಾತಾಡ. ಅಯ್ಯೋ, ಓಕೆ, ಸೂಪರ್ ಕೂಲ್.